ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮೋರಿಗೆರೆ ಗ್ರಾಮದಲ್ಲಿ ದಲಿತ ರೈತ ಮಹಿಳೆ ದೈಹಿಕ ಹಾಗೂ ಜಾತಿ ನಿಂದನೆ ಮಾನಸಿಕವಾಗಿ ಮನನೊಂದು ವಿಷ ಸೇವಿಸಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ದಲಿತ ರೈತ ಮಹಿಳೆಯಾದ ಮೈಲವ ಗಂಡ ಫಕೀರಪ್ಪ 5 ಎಕರೆ ಸರ್ಕಾರಿ ಭೂಮಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸಾಗುವಳಿ ಮಾಡಿಕೊಂಡು ಬಂದಿರುವ ಮೈಲವ ಗಂಡ ಫಕೀರಪ್ಪ ಕಂದಾಯ ಇಲಾಖೆಗೆ ಸರ್ವೆ ನಂಬರ್ 57/1ರಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಮೈಲವ ಗಂಡ ಫಕೀರಪ್ಪ ಸಾಗುವಳಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಪಿಡಿಒ ಮತ್ತು ಅಧ್ಯಕ್ಷರು ಸೇರಿ ಕೊಟ್ಟಿದ್ದಾರೆ. ಕೆಲಸವನ್ನ ತಡೆಯಲು ಹೋದ ಮೈಲವನಿಗೆ ನೀನು ಸಾಯಿ ಹೋಗು ಅಂತ ಅಲ್ಲಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಹೇಳಿದ್ರು. ಕಾರಣರು ಆದಂತಹ ಮೋರಿಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಖಜಾಬಂದಿ ಮತ್ತು ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಎಂದು ಸಾವನ್ನಪ್ಪಿರುವ ಮಹಿಳೆಯ ಮನೆಯವರು ಮತ್ತು ದಲಿತ ಮುಖಂಡರು ಸೇರಿ ಸಾವಿಗೆ ಕಾರಣ ಆದವರನ್ನ ಬೇಗನೆ ಬಂಧಿಸಬೇಕು, ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜೈಕಾರ ಹಾಕಿದ್ರು. ದಲಿತ ಮುಖಂಡರ ಜೊತೆ ಸೇರಿ ಸರ್ಕಾರಕ್ಕೆ ಪರಿಹಾರ ರೂಪದಲ್ಲಿ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಸಾವನ್ನಪ್ಪಿರುವ ಮಹಿಳೆಯ ಮಗನಿಗೆ ಸರ್ಕಾರಿ ಕೆಲಸ, 50 ಲಕ್ಷ ರೂಪಾಯಿ ಪರಿಹಾರ, 5 ಎಕರೆ ಜಮೀನು ಮತ್ತು ನಮ್ಮ ಕೆರೆಗೆ ರುದ್ರಭೂಮಿ ಒದಗಿಸಿಕೊಡುವಂತೆ ಮನವಿ ಸಲ್ಲಿಸಿದ್ರು. ಹಳ್ಳ ಅಂತಂದು ಹೇಳಿದ್ರೆ ಒಬ್ಬರದಕ್ಕೆ ಹೋಗ್ಬೇಕು, ಒಬ್ಬರದ್ದು ಬಿಡ್ಬಾರ್ದು ಇಲ್ಲ ಮಾಡ್ಕೋಬೇಕು. ಉಳಿಮೆ ಮಾಡಬಿಟ್ಟು ಉಳಿದ ಜಾಗದಲ್ಲಿ ಮಾಡಿಸ್ಬೋದಿತ್ತು, ಮಾಡ್ಬೋದಲ್ಲ. ಈಗ ಉಳಿಮೆ ಅಂತ ಅಷ್ಟು ಜಾಗ ಇವರು ಮಾಡೋಕ್ಕಾಗಲ್ಲ. ಅದನ್ನ ಪಾಣಿ ಬಿಡ್ರಿ, ಕಂದಾಯ ಇಲಾಖೆಯಿಂದ ಏನು ಸಮಸ್ಯೆ ಆಗಿಲ್ಲ, ಪಂಚಾಯತಿಂದ ಆಗಿರೋದಲ್ಲ. ಪಂಚಾಯತಿ ಮೇಡಮ್ ಸರ್ ಅದನ್ನ ಕೇಳ್ತೀವಿ ಸರ್, ಅದಕ್ಕೆ ಉತ್ತರ ಇಲ್ಲ. ನಾನು ರೈಟಿಂಗಲ್ಲಿ ಕೇಳ್ತೀನಿ ಸರ್. ಬೇರೆ ಈಗಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಸಾರ್ವಜನಿಕ ರುದ್ರಭೂಮಿ ಅಂತಂದ್ರೆ ಅದು ಸಾರ್ವಜನಿಕ ರುದ್ರಭೂಮಿ ಅಂತಂದ್ರೆ ಎಲ್ಲರೂ ಹೋಗಿ ಅಲ್ಲಿ ಕ್ರಿಮೇಷನ್ ಮಾಡ್ಬೋದು, ಶವ ಸಂಸ್ಕಾರ ಮಾಡ್ಬೋದು. ಅದೇ ನಮ್ಮ ಸ್ಟ್ಯಾಂಡ್. ಇವತ್ತು ಕೇಳಿದ್ರು ಇದನ್ನೇ ಹೇಳ್ತೀನಿ ನಾನು, ಇನ್ನು 10 ವರ್ಷ ಬಿಟ್ಟು ಅದು ಸಾಲವಿಲ್ಲ ಮಾಡ್ಕೊಡ್ತೀವಿ. ಕಾಲೋನಿ ಸರ್, 250 ರಿಂದ 300 ಮನೆ ನಮ್ದು SC ಕಾಲೋನಿ ಇದೆ ಸರ್. ನಾನೇನು ಮಾಡಲಿ ಅಂತಂದ್ರು ಅಷ್ಟು ಆಳವಾಗಿ ಎದುರಿಗೆ ಆಗ್ಯಾಕತ್ತಾರ ಸರ್. ಬಂದಿಲ್ಲ 192 ಏದಲ್ಲಿ ಇದರಲ್ಲಿ ಇಲ್ಲೊಂದು 2 ಎಕರೆ ಇದೆ ಜಾಗ. ಅದನ್ನು AC ಅವರಿಗೆ ಸಾಹೇಬರಿಗೆ ಪ್ರಪೋಸಲ್ ಕಳಿಸ್ಕೊಟ್ಟಿದ್ದೀವಿ. ಇದು ಬರೋಕ್ಕಿಂತ ಮುಂಚೆನೇ ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ಈಗ ಆಲ್ರೆಡಿ ಇಲ್ಲಿ 44 ಸೆಂಟ್ಸು ಒಂದು ರುದ್ರಭೂಮಿ ಇದೆ ಸರ್. ಈಗ ಸಾರ್ವಜನಿಕ ರುದ್ರಭೂಮಿ ಅಂತಂದ್ಬಿಟ್ರೆ ಯಾವ ಜನಾಂಗದವರಾದರೂ ಹೋಗಿ ಅಲ್ಲಿ ಶವ ಸಂಸ್ಕಾರವನ್ನು ಮಾಡಬಹುದು. ಅದಕ್ಕೆ ಅದನ್ನು ಬೋರ್ಡ್ ಹಾಕ್ಸಲಿಕ್ಕೆ ಸಂಬಂಧಪಟ್ಟ ಪಂಚಾಯತಿಯವರಿಗೆ ಮೇಂಟೆನೆನ್ಸ್ ಬರ್ತದೆ. ಅವ್ರಿಗೆ ಹೇಳಿದ್ದೇವೆ, ಅದನ್ನು ಬೋರ್ಡ್ ಹಾಕ್ಸ್ತೇವೆ. ನೀವು ಕೇಳೋಕ್ಕಿಂತ ಮುಂಚೆನೇ 2 ಎಕರೆ ನಾವು ರೆಕಮೆಂಡೇಶನ್ ಮಾಡಿದ್ವಿ ಅಂತಂದು ಕಾಪಿ ಕೊಟ್ಟಿದ್ದೀವಿ. ನಾವು ಆಗಲೇ ತೋರಿಸಿದ್ದೇವೆ. ಸ್ಮಶಾನದಂತಿಗೆ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ. ಅದೇನು ಸಮಸ್ಯೆ, ಅವರು ಜಾಗ ಕ್ಲಿಯರ್ ಮಾಡ್ತಾರೆ, ಇವರನ್ನು ಡೆವಲಪ್ಮೆಂಟ್ ಅವ್ರು ಮಾಡ್ಕೊಡ್ತಾರೆ ಸರ್. ಈಗ ಅದಾಯ್ತಲ್ಲ, ಈ ನಮ್ಮ ರುದ್ರಭೂಮಿನಲ್ಲಿ ಇದನ್ನ 44 ಸೆಂಟ್ಸ್ ರುದ್ರಭೂಮಿ ಅಲ್ಲಿ ಐತಿ. ಇದು ಪ್ರಪೋಸಲ್ ಕಳಿಸಿದ್ದಲ್ಲಿ ಅಪ್ರೂವಲ್ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ RTCಯಲ್ಲಿ ಬಂದ ಮೇಲೆ ಅದು ರುದ್ರಭೂಮಿ ಅಂತ ಕೌಂಟ್ ಮಾಡಬೇಕಾಗ್ತದೆ. ನಾವು ಈ ವಿಚಾರ ಅಲ್ಲಿಂದ ಬರ್ಬೇಕು ಸರ್. 44 ಸೆಂಟ್ಸ್ ಏನಿದೆ ಅದರಲ್ಲಿ ನೀವು ಮಾಡ್ಬೋದು ಸರ್.
ಅರ್ಥ ಆಯ್ತೇನಪ್ಪ? ನಮಗೆ ಆಶ್ವಾಸನೆ ಈಗ ನಮಗೆ ಎಲ್ಲ ಆಶ್ವಾಸನೆ ಅಂತ ಅನ್ಕೊಳ್ತಾರೆ. ನಾವು ಲಿಖಿತ ರೂಪದಲ್ಲಿ ನಮಗೆ ಬೇಕಾದ್ರೆ ನೀವು ಯಾವ ಥರ ನಮಗೆ ಸಹಕಾರ ಕೊಡ್ತೀರಿ ಸರ್ ಈ ವಿಷಯ? ಹೇಳಿದ್ರಲ್ಲ ಸರ್, ಈಗ ಇದು ನಮಗೆ ಪರಿಹಾರ ಆಗಿರ್ಬೋದು ಅಥವಾ ರುದ್ರಭೂಮಿಗೆ ಆಗಿರ್ಬೋದು. ಈಗ ಏನೋ ನಾವು ಇದು ಕೊಟ್ಟಿದ್ದೀವಲ್ಲ, ಈಗ ನಮಗೆ ಆಶ್ವಾಸನೆ ಬೇಡ ಸರ್. ಲಿಖಿತ ರೂಪದಲ್ಲಿ ಡ್ರಾಯಿಂಗ್ ಅಲ್ಲಿ ವಿದ್ಯಾರ್ಥಿ ಆಗಿದೆ ಸರ್. ಈಗ ಇವರು ವಸತಿ ಶಾಲೆಯಲ್ಲಿ ಎಲ್ಲರೂ ಆದರೆ ಒಂದು ಟೀಚರ್ ಆಫೀಸರ್ಗಳಿಗೆ ಹೊರಸಂಪನ್ಮೂಲ ಏಜೆನ್ಸಿ ಮೂಲಕ ಅವ್ರಿಗೆ ನಿಮ್ಮ ಇಲಾಖೆ ರೈಟಿಂಗ್ ಕೊಟ್ಬಿಡಿ ಸರ್. ತಾವು ಸುಮಾರಪ್ಪ ಹೇಳಿದ್ರಲ್ಲ ಸರ್, ಅದು ರೈಟಿಂಗ್ ಮೂಲಕ ಕೊಡ್ರಿ ಸರ್ ನಮಗೆ. ಈಗ ಸರ್ ಇದು ಗ್ರಾಮ ಪಂಚಾಯತ್ ಅದೇನು ಔಟ್ಸೋರ್ಸ್ ನಲ್ಲಿ ಕೊಡೋಕೆಲ್ಲ ರೈಟಿಂಗ್ ಅಲ್ಲಿ ಕೊಡೋಲ್ಲ ಸರ್. ಏಜೆನ್ಸಿ ಮೂಲಕ ಅದನ್ನೇ ಮೆನ್ಷನ್ ಮಾಡ್ಬಿಡ್ರಿ ಸರ್. ಏಜೆನ್ಸಿ ತ್ರೋನೇ ನೀವು ಕುಟುಂಬದಲ್ಲಿ ತಗೊಂತೀವಿ ಅಂತ ಬರ್ದು ಕೊಟ್ಬಿಡಲ್ಲ. ನೋಡಿ ಇದು ರೈಟಿಂಗ್ ಕೊಡಂಗಿಲ್ಲ, ನಾವು ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡ್ತೀವಿ. ಆಯ್ತಾ? ಹೌದು ಸರ್. ಈಗ ಸರ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ನಾನು. ಈಗ ನಾವು ನಿಮಗೆ ಮನವಿ ಕೊಟ್ಟಿವಿ ಸರ್. ಈಗ ನೀವು ಈಗ ಇದು ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನೀವು ಇದನ್ನ ವೆರಿಫಿಕೇಶನ್ ಮಾಡಿ ಇದು ಮಾಡ್ತೀರಿ ಅಂತ ಅಷ್ಟೊತ್ತಿಗೆ ಫಾರ್ ಎಕ್ಸಾಂಪಲ್ ನೀವು ಇಲ್ದಾಗ ನಾವು ಬೇರೆ ಆಫೀಸರ್ ಹತ್ರ ಹೋದ್ರೆ ಅವರು ಈ ಥರ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಅಂತ ಅಂದಾಗ ನಾವು ಯಾರು ಅವಾಗ ನಾವು ಯಾರು ಸರ್ ಯಾವ ವಿಶ್ವಾಸ ಬೇಡ ಸರ್. ಒಂದು ರೆಸಲ್ಯೂಷನ್ ಮಾಡ್ಬಿಡ್ರಿ. ಈ ಒಂದು ಪ್ರಕರಣ ಆಗಿತ್ತು, ಪ್ರಕರಣ ಆಗಿತ್ತು, ಬೇಡಿಕೆ ಚರ್ಚೆ ಆದವು, ಮಾಡ್ಕೊಡ್ತಾರೆ ಅಂತ ಹೇಳಿ ಒಂದು ನಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಒಂದು ನಿಮಿಷ ಸರ್, ಒಂದು ನಡವಳಿ ಮಾಡ್ಬಿಡಿ ಸರ್. ಇಂಥ ಪ್ರಕರಣ ನಡೆದಿತ್ತು, ಗ್ರಾಮದಲ್ಲಿ ಈ ತರ ಘಟನೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಮಾದಿಗ ರೈತ ಮಹಿಳೆಗೆ ನ್ಯಾಯ ಸಿಗಲೇಬೇಕು. ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಲೇಬೇಕು. ದಯಮಾಡಿ ಎಲ್ಲರೂ ಬರ್ರಿ. ನೀವು ಏನ್ ಹೇಳ್ತೀರಿ ಹೇಳಿಕೆ ಕೊಡ್ರಿ, ಆಯ್ತು ಹೋದು. ಎಲ್ಲರೂ ನೋಡಿ ಸರ್, ನಾವು ಸಾಹೇಬ್ರೆಲ್ಲ ಕೇಳಿದ್ವಿ, ಇಷ್ಟು ಜನ ಕೇಳಿದ್ವಿ. ಇಲ್ಲ, ನಮ್ಮ ರಕ್ಷಣಾ ಇಲಾಖೆಯವರು ನಮಗೆಲ್ಲ ಅನುಕೂಲದಿಂದ ನಮಗೆ ರಕ್ಷಣೆ ಮಾಡ್ಕೊಂಡ್ಬಂದರೆ. ಇವತ್ತು ಪ್ರತಿಯೊಬ್ಬರಿಗೆ ರಕ್ಷಣೆ ಮಾಡೋಕ್ಕೆ ನಮ್ಮ ಸಿಬ್ಬಂದಿ ಐತೆ, ನಮಗೆ ಎಲ್ಲ ರಕ್ಷಣೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೋಸ್ಕರ. ಆ ಮಾತು ನನಗೆ ಅವರಿಗೆ ವಿನಂತಿ ಹೇಳ್ತೀನಿ ಸರ್. ಫಸ್ಟ್ ರಿಕ್ವೆಸ್ಟೆಡ್ ಅವ್ರಿಗೆ ಸರ್. ಈ ಮೇಲ್ಕಂಡಕ್ಕೆ ಸಂಬಂಧಿಸಿದಂತೆ ದಲಿತ ಮಹಿಳೆ ರೈತ ಮಹಿಳೆಗೆ ಸಾವಿಗೆ ಕಾರಣರಾದವನ್ನು ಬಂಧಿಸಿ ನ್ಯಾಯ ಕೊಡಿಸುವುದರ ಬಗ್ಗೆ ಮನವಿ ಸರ್. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲೂಕು ಮೋರಿಗೇರಿ ಗ್ರಾಮ ನಿವಾಸಿಯಾದ ಮಾದಿಗ ಜನಾಂಗ ರೈತ ಮಹಿಳೆಯಾದ ಶ್ರೀಮತಿ ದಿಗ್ಧ ಮಲ್ಲಮ್ಮ ಗಂಡ ಫಕೀರಪ್ಪ 50 ವರ್ಷ. ಇವರು ಸುಮಾರು 30 ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ 5 ಎಕರೆ ಜಾಗದಲ್ಲಿ ಉಳುಮೆ ಮಾಡ್ತಿದ್ದರು. ಈಗಾಗಲೇ ಸರ್ಕಾರಕ್ಕೆ 57 ಫಾರಮನ್ನು ಸಲ್ಲಿಸಿದ್ದು ಇವರು ಮಾದಿಗ ಜನಾಂಗಕ್ಕೆ ಸೇರಿದವರೆಂಬ ಕಾರಣಕ್ಕೆ ಮೊರಗೇರಿ ಗ್ರಾಮ ಪಂಚಾಯತಿ ಪಿಡಿಒ ಕಾಜಾ ಬನ್ನಿ ಗಂಡ ರಹೀಂ ಖಾನ್ ಅವರ ಅಧ್ಯಕ್ಷರು ಉದಯಕುಮಾರ್ ತಂದೆ ಷಣ್ಮುಖಪ್ಪ ಹಾಗೂ ಇಂಜಿನಿಯರ್ BFT ಕೊಟ್ರೇಶ್, ಗ್ರಾಮ ಕಾಯಕ ಶೈಲಜಾ, ದಾನದಗೌಡ ಮತ್ತು ಚಿಲುಗೌಡ, ಶೇಖರಪ್ಪ, ಕುಂಟೂರು ನಾಗರಾಜ, ನೀಲಗೌಡರು, ಮಹೇಶ್ಗೌಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸಹ ಇದರಲ್ಲಿ ಸಕ್ರಿಯವಾಗಿದ್ದು ಮಾನಸಿಕ ಕಿರುಕುಳ ನೀಡಿ ಬೆದರಿಕೆ ಹಾಕಿ ಸರ್ಕಾರಿ ಭೂಮಿಯಲ್ಲಿ ನರೇಗಾ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ಹೇಳಿರ್ತಾರೆ. ಮಹಿಳೆ ಎಷ್ಟು ಕೇಳಿಕೊಂಡ್ರು ಮಹಿಳೆಗೆ ಬೈದು ನಿಂದಿಸಿರ್ತಾರೆ. ಇದಕ್ಕೆ ಮನನೊಂದು ಮಹಿಳೆ ವಿಷ ಅಲ್ಲಿಯೇ ಸೇವಿಸಿರ್ತಾರೆ. ನೀವು ಸತ್ತರೆ ಸಾಯಿ ಏನಂತೂ ಮಾಡೋಕ್ಕೂ ಆಗಲ್ಲ ಎಂದು PDO ಹೇಳಿರ್ತಾರೆ. ಹೀಗಾಗಿ ಆ ಮಹಿಳೆ ಸಾವಿಗೆ
ಇವರೆಲ್ಲರೂ ಕಾರ್ಯಕರ್ತರು ಇವರನ್ನು ತಕ್ಷಣ ಬಂಧಿಸಿ ಮಹಿಳೆಯರಿಗೆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂದರು. ಸರ್ ಕೆಲವು ಬೇಡಿಕೆ ಇದಾವೆ ಸರ್, ನಿಧಾನ ಕೇಳಿ ನೋಡಿ ಸರ್. ಮಹಿಳೆಗೆ ಮಗನಿಗೆ ಸರ್ಕಾರಿ ಉದ್ಯೋಗ ಕೊಡಿಸಬೇಕಂತೇಳಿ ಕೇಳಿಕೊಳ್ತೇವೆ. ಸಾವಿಗೆ ಈಡಾದ ಮಹಿಳೆಗೆ ಕುಟುಂಬಕ್ಕೆ 5 ಎಕರೆ ಜಮೀನು ನೀಡಬೇಕು. ಸಾವಿಗೆ ಈಡಾದ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನ ನೀಡಬೇಕು. ಮಾದಿಗ ಜನಕ್ಕೆ ರುದ್ರಭೂಮಿ ಇಲ್ಲದರಿಂದ ರುದ್ರಭೂಮಿಯನ್ನು ಒದಗಿಸಿಕೊಡಬೇಕಂತೇಳಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಅದು ಇದೇನು ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್, ಈ ಬೇಡಿಕೆಯನ್ನು ಇಮಿಡಿಯೇಟ್ಲಿ ಒಂದು ಲಿಖಿತ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ರೆ ನಮ್ಮದು ಒಳ್ಳೆಯದು ಸರ್. ಅಷ್ಟೇ ನಮ್ಮೆಲ್ಲ ಟೋಟಲ್ ಪ್ರತಿಯೊಬ್ಬ ಜನ ಮುಖದ ಕೇಳ್ತೀವಿ ಸರ್. ನಾವು ಬೇರೆ ಹತ್ರ ಮಾತಾಡ್ತೀವಿ ಮತ್ತೆ ಮುಂದೆ ಕಳ್ಸಂತ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಆರೋಪಿಗಳು ಕರ್ತವ್ಯಗಳಿಂದ ವಜಾಗೊಳಿಸಬೇಕು, ಅವ್ರ ಮನೆಗೆ ಕಳಿಸ್ಬೇಕು. ಅವ್ರ ಕೆಲಸ ನಾಲಾಯಕ ಅವರು ಒಬ್ಬರನ್ನ ಒಂದು ಮಹಿಳೆನ ಒಂದು ಜೀವನ ಒಂದು ಆತ್ಮನ ತಗೊಳ್ಳುವಂಥ ನೀಚ ಮಟ್ಟಕ್ಕೆ ಅವರು ಕೆಲಸನ ಮಾಡ್ತಾ ಇದ್ದಾರೆ ಅಂದರೆ ಅವರು ಕೆಲಸ ಮಾಡೋಕ್ಕೆ ಯೋಗ್ಯರಲ್ಲ ಅನ್ನೋದು ನಮ್ಮ ಎಲ್ಲರ ಭಾವನೆ. ದಿನ ನಮ್ಮ ಮಕ್ಕಳು ಈಗ ಇನ್ಮೇಲಿದ್ದ ನಡೆಯೋದು ಕಷ್ಟ. ಈಗ ನಮ್ಮ ಮಳೆ ಒಬ್ಬ ಈ 3 ಅಕ್ಕರನ್ನ 2 ಅಕ್ಕರನ್ನ ಒಬ್ಬ ತಂಗಿನ ಜಪನ ಮಾಡ್ಬೇಕು ಅಂತೀನಿ. ಕುಟುಂಬ ಭಾಳ ಸಮಸ್ಯೆ ಇದೆ. ಇಂಥದ್ರಾಗ ಸ್ವಲ್ಪ ಏನಾರ ಒಂದು ಸರ್ಕಾರಿ ನೌಕರಿ ಕೊಡಿಸಿ ಆ ಎಮ್ಮಿಗೆ ಏನಾರು ಸ್ವಲ್ಪ ಪರಿಹಾರ ಕೊಟ್ಟು ಸ್ವಲ್ಪ ಭೂಮಿ ಏನಾದ್ರು ಮಂಜೂರು ಮಾಡಿಕೊಟ್ಟು ಜೀವನ ಸಾಗಿಸ್ತಾರೆ ಅಲ್ಲಿ ಹಡಗಲಿ ಕ್ಷೇತ್ರ ಬರ್ತಾವೆ ಇದೆಲ್ಲ ಗಮನ ಸರ್. ಇವ್ರು ಸಂಬಂಧಪಟ್ಟಂಗೆ ನೋಡ್ರಿ, ಇವ್ರಿಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇದು ಟೈಪಿಂಗ್ ಏನಾರ ಇತ್ತು ಅಂತಂದ್ರೆ ಒಂದು ನಮ್ಮ ಹೈಯರ್ ಆಫೀಸರು ನಮ್ಮ ಜಿಲ್ಲಾಧಿಕಾರಿ ಜೊತೆ ಮಾಡೋದ್ರಿಂದ ಅಲ್ಲಿ ಒಂದು ಇದು ಇರ್ತದೆ, ಒಂದು ಔಟ್ಸೋರ್ಸಿಂಗ್ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಗೆ ನಾನೇ ಪರ್ಸನಲಾಗಿ ರೆಕಮೆಂಡೇಶನ್ ಮಾಡಿ ನಾವು ಇವ್ರಿಗೆ ಕಳಿಸ್ಕೊಟ್ಟು ಅಲ್ಲೇ ಸೇರಿಸೋ ವ್ಯವಸ್ಥೆ ಮಾಡ್ತೀವಿ. ಇವರು ಟೈಪಿಂಗ್ ಈ ಶುಡ್ ಬಿ ಎಲಿಜಿಬಲ್ ಅಂತ ಇಷ್ಟು ಟೈಪಿಂಗ್ ಬರಬೇಕು. ಅದು ನಮ್ಮ ನಾಲ್ಕು ಕಚೇರಿಗಳಿರ್ತಾವಲ್ಲ ಅದು ಎಲ್ಲಾದರೂ ಡಿಸ್ಟ್ರಿಕ್ಟಲ್ಲಿ ಎಲ್ಲಾದರೂ ಒಂದು ಅವಕಾಶವನ್ನು ಇವ್ರಿಗೆ ಮಾಡಿಸ್ಕೊಡ್ಬೋದು. ನನ್ನ ಪರ್ಸನಲ್ ಅದು ಮಾತ್ರ ಗ್ಯಾರಂಟಿ ತೊಗೊಳ್ತೀನಿ. ಇವ್ರು ಬಿಡಿ, ಇವ್ರು ಹೆಂಗಾದ್ರೂ ಈ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೆಸರು ಅಂತಾರೆ ಇವ್ರಂತೂ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಟೈಪಿಂಗ್ ಈಗ ಕಾಂಪನ್ಸೇಷನ್ ಏನು ಬರ್ತೈತಿ ಸೆಕ್ಷನ್ಸ್ ಪ್ರಕಾರ ಇದು ಮಾಡ್ತಾರೆ. ಆಮೇಲೆ ನಿಮಗೆ ಅಲ್ಲಿ ಏನಿದೆ ಈಗ ಅದೇ ರುದ್ರಭೂಮಿಯಲ್ಲಿ ನಿಮಗೆ ಕ್ರಿಮೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆ್ಯಂಡ್ ಇವತ್ತೇ ಬೋರ್ಡ್ ಹಾಕಿಸ್ತೀವಿ. ಜನಾನ ಸರ್ಕಣಂಗಿಲ್ಲಪ್ಪ ಏನಂತಲ್ಲ ನಾವು ಇದರಲ್ಲಿ ನೀವು 4 ಒಂದು ಮನವಿಯಲ್ಲಿ ಸಲ್ಲಿಸಿ 4 ಬೇಡಿಕೆಗಳನ್ನು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ಹಾಂ ಸರ್, ಸ್ವಲ್ಪ ಜೋರ ಹೇಳಿ ಸರ್, ಸ್ವಲ್ಪ ಜೋರ ಹೇಳಿ. ಒಂದು ನಿಮಿಷ ಸಂಬಂಧಪ್ಪ ನೀವು ಬರೋದಕ್ಕಿಂತ ಆಫೀಸರ್ಸ್ ಏನು ಡಿಸ್ಕಸ್ ಮಾಡಿ ಸರ್, ಸ್ವಲ್ಪ ವಿಷಯ ಅಲ್ಲ ಈಗ ಹೇಳ್ತಾರೆ ಯಾವ ವಿಷಯ ಗಮನಕ್ಕೆ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಏನು ಮಾಡಿದ್ರು ನೋಡಿ. ಓಕೆ ಹೇಳಿ ಸರ್, ಹೇಳಿ ಸರ್. ಇದರಲ್ಲಿ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂಥ ಆಫೀಸರ್ಸ್ ಎಲ್ಲ ಇಲ್ಲಿದೆ. ನೀವು ಫಸ್ಟ್ ಕೇಸ್ ಬುಕ್ ಮಾಡಬೇಕಂತ ಹೇಳಿದ್ರೆ ಕೇಸ್ ಬುಕ್ ಮಾಡಿಬಿಟ್ಟು ಅದು ಆಲ್ರೆಡಿಗೆ ಪ್ರೋಗ್ರೆಸ್ನಲ್ಲಿದೆ. ಅಲ್ಲಿಗೆ ಆಪರ್ಚುನಿಟಿ ಕೇಸ್ ಬುಕ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಕಾಂಪನ್ಸೇಷನ್ ಪಾರ್ಟ್ ಏನೇ ಇದ್ರೂ ಸಹ ನಮ್ಮ ಲೇಡಿ ಸೋಷಲ್ ವೆಲ್ಫೇರ್ ಸರ್ ಇದ್ದಾರೆ, ಮಂಜುನಾಥ್ ಸರ್ ಇದ್ದಾರೆ. ಆಗಲೇ ಈಗ ಆಂಜನೇಯ ಅವರು ಹೇಳಿದ್ದಾರೆ, ನಮ್ಮ ಲೇಡಿ ಸೋಷಲ್ ವೆಲ್ಫೇರ್ ಅವರು ಹಾಕಿರ್ತಕ್ಕ ಸೆಕ್ಷನ್ ಮೇಲೆ 1ರಿಂದ 8,25,000 ತನಕ ಸಹ ಕಾಂಪನ್ಸೇಷನ್ ಬರ್ತದೆ ಅಂತ ಹೇಳಿ ಅದನ್ನು ಡಿಸೈಡ್ ಮಾಡಿಬಿಟ್ಟು ನಮ್ಮ ಮಂಜುನಾಥ್ ಸರ್ ಅವರು ಆ ಸೆಕ್ಷನ್ ಬೇಸ್ ಮೇಲೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ. ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 8,25,000ವರೆಗೆ ಪರಿಹಾರ ಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಸೆಕ್ಷನ್ ನೋಡ್ಕೊಂಡು ತಗೊಂಡಿದ್ದೀವಿ. ನಿಯಮಾನುಸಾರವಾಗಿ ಕೊಡ್ತೀವಿ.
ಮಾಡಕತ್ತೆ ಅಭಿ ಇದು ದಯಮಾಡಿ ಯಾರು ಮಾತಾಡ್ಬೇಡಿ. ಯಾರು ಮಾತಾಡೋದು ಎರಡನೇದು ಸಾವಿಗೀಡಾದ ಮಹಿಳೆ ಕುಟುಂಬಕ್ಕೆ 5 ಎಕರೆ ಜಮೀನು ನೀಡಬೇಕು ಅಂತ ಹೇಳಿ ಈಗ ನಮ್ಮ ಆಫೀಸ್ನಲ್ಲಿ ಇವತ್ತು ಹೋಗ್ಬಿಟ್ಟು ಇದನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ತೇನೆ. ಫಾರ್ಮ್ 57ನಲ್ಲಿ ನಾವು ಯಾವ ಸ್ಟೇಜಲ್ಲಿದೆ ಅವ್ರು ಎಲಿಜಿಬಿಲಿಟಿ ಬಂತು ಅಂತಂದರೆ ಇದನ್ನು ಖಂಡಿತವಾಗಿಯೂ ಸಹ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೇಲೆ ರೆಕಮೆಂಡೇಶನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇವೆ. ಅದ್ರ ಜೊತೆಗೆ ನಮ್ಮ ಕಂದಾಯ ಇಲಾಖೆಯಿಂದ ಇದೊಂದು ಸ್ಪಷ್ಟವಾಗಿ ಹೇಳ್ಬಯಸ್ತಾ ಇದ್ದೇನೆ, ಯಾರಿದ್ರೂ ಸಹ ಅವರು ಇನ್ಎಲಿಜಿಬಲ್ ಇದ್ದರೂ ಸಹ ನಾವು ಜಮೀನಿನಿಂದ ಡಿಸ್ಪ್ಲೇಸ್ ಮಾಡಿ ನಿಮ್ಮನ್ನು ಖಾಲಿ ಮಾಡಿಸಿ ಹೋಗಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ. ಈ ಎಂಟೈರ್ ಡಿಸ್ಟಿಕಲ್ಲೇ ಆಗಲಿ ನಮ್ಗೆ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತದೆ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ಡಿಸ್ಟರ್ಬೆನ್ಸ್ ಏನೂ ಆಗಿಲ್ಲ. ಬಟ್ ಕೆಲವೊಂದು ಕ್ಯಾಟಗರಿ ಆಫ್ ಲ್ಯಾಂಡ್ ಇದೆ ಅವ್ರನ್ನ ಗ್ರ್ಯಾಂಟ್ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಾವು ವೆರಿಫೈ ಮಾಡಿ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡಿ, ಅದು ರೆಗ್ಯುಲರ್ ಪ್ರೊಸೀಜರ್. ಬಟ್ ಇದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಅದು ಬಂತು ಅಂದರೆ ಅದನ್ನು ಕೌಂಟ್ ಮಾಡ್ತೀವಿ. ಇನ್ ಕೇಸ್ ಅದು ಏನು ಆಗಲಿಲ್ಲ ಅಂತಂದರೆ ನಿಮಗೂ ಗೊತ್ತೇ ಇದೆ, ನಿಗಮದಿಂದ ತರಿ ಇತ್ತು ಅಂತಾರೆ 1 ಎಕರೆ, ಖುಷ್ಕಿ ಇತ್ತು ಅಂದರೆ 2 ಎಕರೆ ಜಮೀನನ್ನು ಕೊಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿದೆ ಈ ಹಂತದಲ್ಲಿ ನಾವು ತೀರ್ಮಾನ ತಗೊಳ್ಳೋದಾಗೋದಿಲ್ಲ. ಜೂನ್ 6ನೇ ತಾರೀಕಿನ ಮೇಲ್ಪಟ್ಟು ಮುಗಿದ ಸಂಬಂಧಪಟ್ಟಂಥ ಈ ಕ್ಷೇತ್ರದ ಶಾಸಕರು ಯಾರು ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಅದೀಗ ಇಷ್ಟು ಪರ್ಟಿಕ್ಯುಲರ್ ಒಂದು ಡಿಸ್ಟಿಕ್ಗೆ 5 ಜನ ಗುರಿ ನಿಗದಿ ಮಾಡಿರ್ತಾರೆ. ಜಿಲ್ಲೆ ಬೇರೆ ಬೇರೆ ಇರುತ್ತೆ. ಅದರಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಎಲ್ಲ ತಾಲೂಕು ಲೆವೆಲ್ ಅಫಿಷಿಯಲ್ಸು ಮತ್ತು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವ್ರನ್ನೂ ಸಹ ಒಂದು ಆಟೋಸಿಟಿ ಮೀಟಿಂಗ್ ನಡೀತದೆ. ಅದರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಸಿ ಇದನ್ನು ಸೇರಿಸಿ ಅದನ್ನು ರೆಕಮೆಂಡೇಶನ್ ನಾವು ಮಾಡ್ಕೊಳ್ತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು 2ನೇ ಜಮೀನು ಸಂಬಂಧಪಟ್ಟಂಗೆ ಸಾವಿಗೆ ಈಡಾದ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನ ನೀಡಬೇಕಂತ ಹೇಳಿದ್ದೇವೆ. ಇದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರಿಂದ ನೋಡ್ಕೊತಾರೆ. ಮತ್ತು ನೀವೇನಾದರೂ ನಮಗೆ ಬಂದು ಹೇಳಿದರೆ 1-on-1 ಬಂದು ನಮ್ಗೆ ಕೇಳ್ಬೋದು, ಯಾವ ಗೌರ್ಮೆಂಟ್ ಇದರಲ್ಲಿ ಸರ್ ಇವ್ರಿಗೆ ಬರೀಬೋದು. ಬಟ್ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ಕೊಡ್ತಿರ್ತಕ್ಕಂಥ ಇದನ್ನು CM ರಿಲೀಫ್ ಫಂಡಲ್ಲಿ ಏನಾದರೂ ಬರಲಿಕ್ಕೆ ಏನೋ ಸಾಧ್ಯತೆ ಏನೋ ಆಫಿಷಿಯಲ್ ರೂಲ್ಸ್ ಅಂತ ಹೇಳ್ಬಿಟ್ಟು ನಾನು ಸರ್ ಜೊತೆ ಪರ್ಸ್ನಲಾಗಿ ಮಾತಾಡಿ ಇದಕ್ಕೂ ಸಹ ನಮ್ಮ ಪರ್ಸ್ನಲಾಗಿ ನಮ್ಮ ಹತ್ರ ಹಾಕಿಬಿಟ್ಟು ಕ್ಲಿಯರ್ ಮಾಡಿಸ್ತೀನಿ. ಅಂದರೆ ನೀವೇನು ಕೊಟ್ಟಿರ್ತಕ್ಕಂಥ ರಿಕ್ವೆಸ್ಟ್ ಅದನ್ನು ಕಳಿಸ್ಕೊಡ್ತೀನಿ, ಅಲ್ಲಿ ಕಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿದೆ CM ರಿಲೀಫ್ ಯಾಕಂದರೆ ಇದು ರೆಕಮೆಂಡ್ ಮಾಡೋಕ್ಕೆ ಕನ್ಸರ್ನ್ MLA ಅವರು ಮಾಡಬೇಕಾಗ್ತದೆ. ಜೂನ್ 6ರ ಮೇಲ್ಪಟ್ಟು ಪ್ರೊಸೆಸ್ ಆಗ್ತದೆ. ಆಮೇಲೆ ಹೌದು ಮಾದಿಗ ಜನಾಂಗಕ್ಕೆ ಸರ್ಕಾರದ ಜಾಗ ಅದು ಹಿಂದೂ ರುದ್ರಭೂಮಿ ಎಲ್ಲರಿಗೂ ಒಂದೇ ಅದು. ಮತ್ತೆ ಹೇಳಿ ಮತ್ತೆ ವಾಟ್ ಇಸ್ ಅದರ್ ಡಿಮ್ಯಾಂಡ್? ಭೂಮಿ ಉಳುಮೆ ಮಾಡೋಕ್ಕೆ ಈಗ ನೋಡಿ ನೀವು ಪಾರ್ಕ್ 57 ಅಂತ ಹೇಳಿ ಅರ್ಜಿ ಇಲ್ಲ 57 ಇವ್ರು ಹಾಕಿದ್ದಾರೆ, ನಮ್ಮ ಕಡೆ ರೆಕಾರ್ಡ್ ಇದೆ. 5 ಜನ ಹಾಕಿದ್ದಾರೆ. ಇವ್ರದ್ದೊಬ್ಬರದಲ್ಲಿ ಗೊತ್ತಿರೋ ವಿಚಾರ ಇದೆ. ಹಳ್ಳ ಪರಪ್ಪೋಕು, ಹುಲ್ಲುಗಾವಲು, ರಸ್ತೆ, ಬೆಟ್ಟ ಗುಡ್ಡ ಅಂತವು ಏನು ಬೇಕು ಅಂತಂದರೆ ಅವನ್ನ ಗ್ರ್ಯಾಂಟ್ ಮಾಡೋಕ್ಕೆ ಪ್ರೊವಿಷನ್ ಇಲ್ಲ. ಅದು ಹಿಂದೆನೇ ಅದು ತೀರ್ಮಾನ ಆಗಿಬಿಟ್ಟಿದೆ ಅದೀಗ. ಸೊ ಅದನ್ನು ಬಿಟ್ಟು ಈಗ ಒಂದು ಆಪ್ಷನ್ ನೀವು ಹೇಳ್ದಂಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಜಮೀನನ್ನು ಸರಿಯಾಗಿತ್ತು ಅಂದರೆ ನೀರಾವರಿ ಜಮೀನಾಗಿತ್ತು ಅಂದರೆ 1 ಎಕರೆಯನ್ನು ಸರ್ಕಾರದಿಂದ ಅಭಿವೃದ್ಧಿ ನಿಗಮದವರೇ ಈಗ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾರೆ. 2 ಎಕರೆ ಇತ್ತು ಅಂತಂದರೆ ಒಣಭೂಮಿ ಕೃಷಿ ಭೂಮಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಅದನ್ನು ಸಂಬಂಧಪಟ್ಟಂತೆ ಈಗ ನಾವು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಯಾವ ರಾಜಕಾರಣಿ ಹೆಸರನ್ನು ನಮಗೆ ತಗೊಳ್ಳಿಕ್ಕೆ ನಮಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಾವು ಅದನ್ನು ನಾವೀಗ ಈ ಸಂದರ್ಭದಲ್ಲಿ ನಾವೀಗ ಯಾರು ಅದನ್ನು ಕಮೆಂಟ್ ಮಾಡೋದಿಲ್ಲ. ಇದು ಮುಗಿದಾದ್ಮೇಲೆ ನಮ್ಮ ತಾಲೂಕಿನಿಂದ ರೆಕಮೆಂಡೇಶನ್ ಅಂತ ಆಗೋದಿಲ್ಲ. ನಾವು ಪರ್ಸನಲಾಗಿ ನಮ್ಮ ಹೈಯರ್ ಆಫೀಸರ್ ಜೊತೆಗೆ ಪರ್ಸನಲಾಗಿ ಖುದ್ದಾಗಿ ಹೋಗಿ ನಿಮ್ಮ ಹೆಸರನ್ನ ರೆಕಮೆಂಡೇಶನ್ ಮಾಡಿ ಅದು 2 ಎಕರೆ ಜಮೀನು ಅಂತ ವಿಶೇಷ ಪ್ರಕರಣ ಅಂತ ಹೇಳಿ ತೊಗೊಂಡು ಮಾಡಿಸ್ಲಿಕ್ಕೆ ನಾವು 100% ಪ್ರಯತ್ನ ಮಾಡ್ತೀವಿ. ಆಮೇಲೆ ಇಷ್ಟು ನಿಮ್ಗಿಂತನೂ ಕಷ್ಟಪಟ್ಟು ಎಲಿಜಿಬಲ್ ಕೇಸ್ ಯಾವುದೋ ನನ್ನ ಗಮನಕ್ಕೆ ಬಂದಿಲ್ಲ ಈ ತಾಲೂಕಲ್ಲಿ. ಹೌದು ಅಲ್ವೋ? ಒಂದು ಜೀವ ಕಳ್ಕೊಳ್ಳೋದ್ರೆ ಅದರ ಮಹತ್ವ ಕಳ್ಕೊಂಡ್ರೆ ಗೊತ್ತಾಗ್ತದೆ. ಆ ನೋವಿನ ಜೊತೆಗೆ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಯೋಚನೆ ಮಾಡೋಣ. ಅಲ್ಲ ಅದು ಈಗ ಒಂದು ಗ್ರಾಮಕ್ಕೆ ಅದು ಹಳ್ಳ ಪರಪ್ಪದಲ್ಲಿ ಹಾಕಿರೋದು ಇವ್ರದ್ದು ಒಂದೇ ಅಲ್ಲ, ಎಲ್ಲರೂ ಅರ್ಜಿನೂ ರಿಜೆಕ್ಟ್ ಆಗಿಬಿಟ್ಟಿದ್ದಾರೆ. ರಿಜೆಕ್ಟ್ ಆಗಿದ್ದನ್ನು ಮತ್ತೆ ಕನ್ಸಿಡರ್ ಮಾಡಿದ್ರೆ ಎಲ್ಲವೂ ಹಳ್ಳ ಗೌರ್ಮೆಂಟ್ ಡೈರೆಕ್ಷನ್ಸ್ ಅಗೇನ್ಸ್ಟ್ ಆಗಿದೆ. ಬಟ್ ಇವ್ರು ಹಾಕಿರೋದು ಬರೀ 80 ಸೆಂಟ್ಸ್. ವಿಶೇಷ ಪ್ರಕರಣ ಪರಿಗಣಿಸಿ ಇವ್ರನ್ನೇ ಆಯ್ಕೆ ಮಾಡಿದ್ರೆ ಎಲ್ಲರೂ ನಾವು ರಿಕಮೆಂಡ್ ಮಾಡೋದು ಟೈಪಿಂಗ್ ಕಲ್ಕೊಂಡ್ರೆ
ವ್ಯವಸ್ಥೆ ಮಾಡಿಕೊಡ್ತೀವಿ. ನಮ್ಮ ಡಿಸ್ಟ್ರಿಕ್ಟ್ ನಮ್ಮದನ್ನು ಒಂದು ಈಗ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರ್ತಕ್ಕಂಥ ಡಿ ಗ್ರೂಪ್ ಹುದ್ದೆಗಳಿಗೆ ನೇಮಕಾತಿ ಯಾವುದೂ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಆಗ್ಬೋದು ಎದುರಾಗಿ ಔಟ್ಸೋರ್ಸ್ ಸಿಬ್ಬಂದಿ ತಗೋಬೋದು. ಸಾಹೇಬ್ರೇನು ಹೇಳಿದ್ರಲ್ಲ ಸರ್, ಅದು ಆಗಿ ಅವ್ರ ಕಂಪ್ಯೂಟರ್ ಬಂದರೆ ಇಲ್ಲಾಂದ್ರೆ ನಮ್ಮ ಹಾಸ್ಟೆಲಲ್ಲಿ ಅವಕಾಶ ಇದೆ ಸರ್. ಯಾರು ನಿಮ್ಮ ಮನೆ ಲೇಡೀಸ್ ಒಬ್ಬರಿಗೆ ನೀನಂತೂ ಮೈಸೂರಲ್ಲಿ ಸೆಟ್ಲ್ ಆಗಿ ಪಂಚಾಯತಮ್ಮ ಈ ಮೈಸೂರಲ್ಲಿ ಸೆಟ್ಲ್ ಅಲ್ಲಿ ಅಲ್ಲೋ ಈಗ ಅಲ್ಲೇ ಇರ್ತೀಯ ಇಲ್ಲಿ ಇರ್ತೀಯ ಮತ್ತೆ ಏನು ದುಡಿಮೆ ಹಾಳು ಮಾಡ್ಕೊಂಡು ಬರ್ಬೇಡ. ಇಲ್ಲಿ ಯಾರಿಗೆ ಇನ್ನೊಬ್ರು ಅವಕಾಶ ಕೊಡ್ತೀವಿ. ಕೆಲಸ ಅವರೆಲ್ಲ ಕೊಟ್ಟುಕೊಂಡು ಮದುವೆ ಮಾಡಿಬಿಟ್ರೆ ಸರ್, ಮೂವರಿಗೆ ಮದುವೆ ಮಾಡ್ತಾರೆ. ಈಗ ಇದು ಕೊಟ್ಟಂದ್ರೆ 3 ಸಾಕು ಸರ್. ಕೊಡ್ಬೋದಲ್ಲ ಹಾಸ್ಟೆಲಲ್ಲಿ ಮಾಡ್ಬೋದು. ನಮ್ಮಲ್ಲಿ ಎಷ್ಟು ಡಿ ಗ್ರೂಪ್ ಹುದ್ದೆ ಖಾಲಿ ಅದಾವೋ ಅಷ್ಟು ಹೊರ ಸಂಪನ್ಮೂಲ ಏಜೆನ್ಸಿ ಮೂಲಕ ತಗೊಂಡು ಯಾವುದೂ ಪರ್ಮನೆಂಟ್ ಇಲ್ಲ. ಹಾಗಾಗಿ ನಮಗೆ ಅವಕಾಶ ಇದೆ. ಅವಕಾಶ ಇರೋದ್ರಿಂದ ಅವ್ರಿಗೊಂದು ನಾವೆಲ್ಲ ಒಂದು ತೀರ್ಮಾನ ಮಾಡಿ ಅಲ್ಲಿ ಕೆಲಸ ಮಾಡಿದ್ರೆ ಕಾರ್ಮಿಕ ಇಲಾಖೆ ನಿಗದಿಪಡಿಸಿದಂಥ ಕನಿಷ್ಠ ವೇತನ ಗೌರ್ಮೆಂಟ್ ಒಂದೇ ಅದು ಕಾರ್ಮಿಕ ಇಲಾಖೆ ನಿಗದಿಪಡಿಸಿದಂಥ ತಗೊಂಡ್ರು ಮಾಡ್ಕೊಳ್ಳೋಂಥ ಹಂಗೆ ಮಾಡಬಾರ್ದು. ಪರ್ಮನೆಂಟ್ ಮಾಡ್ತಾ ಇದ್ರೆ ಮಾಡಿ ನ್ಯಾಯ ಸಿಗದಂತೆ ಮಾನಸಿಕವಾಗಿ ಹಿಂಸೆ ಒಳಗಾಗಿ ಮತ್ತು ಜಾತಿ ನಿಂದನೆ ಭಾಳ ಹಿಂಸೆ ಆಗಿದೆ ಸರ್. ನಮ್ಮ ತಾಯಿ ಒಬ್ಬರೇ ಹೋರಾಡೋದು ಸರ್. ನಾನಿದ್ದೀನಿ ಅಂತಂದಾಗ ಸಹ ಯಾವುದೇ ರೀತಿ ಘಟನೆ ಆಗದೆ ಸಾಲ್ವ್ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀನಿ ಸರ್. ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಅಧಿಕಾರಿ ವರ್ಗದವ್ರು ಎಲ್ಲರನ್ನೂ ನಾನು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ದೀನಿ. ಯಾರಿಗೂ ಅವಾಚ್ಯ ಶಬ್ದಗಳಿಂದ ಮಾತಾಡಿಲ್ಲ, ಯಾರಿಗೂ ನಾನು ನಮ್ಮಿಂದ ಕೆಟ್ಟದಂತ ನಾನು ಯಾರಿಗೂ ಬಯಸಿಲ್ಲ ಸರ್. ನಾನು ರೂಲ್ಸ್ ಪ್ರಕಾರ ಹೇಳಿದ್ದೀನಿ, ರೂಲ್ಸ್ ಪ್ರಕಾರನೇ ಮಾಡಿದ್ದೀನಿ ಸರ್. ನಾನಿಲ್ಲದ ಸಮಯದಲ್ಲಿ ನಾನು ಮುಂದೆ ಮಾತು ಸಹ ಮೇಡಮ್ ಅವ್ರಿಗೆ ಹೇಳ್ತೀನಿ ಸರ್. ಮೇಡಮರೇ, ಇವತ್ತು ನೀವು ಏಕಾಏಕಿ ನೀವು ಅಧಿಕಾರಿ ವರ್ಗದವರು ಯಾರಿಲ್ಲ, ಕಾರ್ಮಿಕರನ್ನು ಕಳಿಸಿದಿರಿ. ನಾವು ತಕರಾರು ಕೊಟ್ಟರು ಏನು ಪ್ರಯೋಜನ ಆಯಿತು? ಇವಾಗ ನಾನಿಲ್ಲ, ನಮ್ಮ ತಂದೆಯವರಿಲ್ಲ, ನೀವು ಈಗ ಕಳಿಸಿದಾಗ ನನ್ನ ತಾಯಿ ಏನಾದರೂ ಮೊದಲೇ ಮಾನಸಿಕವಾಗಿ ನೊಂದಿದ್ದಾರೆ, ನೀವೇನಾದರೂ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಅಂತ ಕೇಳಿದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಇದೆ ಸರ್. ನಾವು ಏನಾದರೂ ಅವ್ರ ಹತ್ರ ಕೇಳ್ಕೊತೀವಿ ಅಂದ್ರೆ ಅದಕ್ಕೆ ಯಾವುದಕ್ಕೆ ಪ್ರತ್ಯುತ್ತರ 0 ಸರ್. ನಮ್ಗೆ ಯಾವುದು ಬಂದಿಲ್ಲ. ಅಷ್ಟು ನಮಗೆ ನಾನು ನನ್ನ ತಾಯಿ ಸರ್ ಇಬ್ಬರೇ ಇದು ಹೋರಾಡ್ಬೇಕಾದ್ರೆ ನೋಡಿಲ್ಲ. ಇಲ್ಲೊಂದು ಕೆಲವೊಂದು ಕಿಡಿಗೇಡಿಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ನಮ್ಮನ್ನ ಇಡೀ ಇದು 6 ತಿಂಗಳಿಂದನೂ ಸಹ ಮಾನಸಿಕವಾಗಿ ಹಿಂಸೆಗೊಳಗಾಗಿದೆ. ಕನಿಷ್ಠ 6 ತಿಂಗಳು ಸರ್. ಡಿಸೆಂಬರ್ ತಿಂಗಳು ಸಹ 2023 ಸರ್ವೆ ಮಾಡ್ತಾರೆ ಸರ್. ಅವಾಗಿನಿಂದನೂ ಸಹ ನಾವು ಇದಕ್ಕೆ ಕೇಳಿದ್ರು ಕೂಡ ಇಲ್ಲ ನಿಮ್ಮದಲ್ಲ, ಅದು ನಮ್ಮದಲ್ಲ, ನಾವು ಇದು ಕೇಳ್ತಾ ಇದ್ದೀವಿ, ನಾವು ಸಾಗುವಳಿ ಮಾಡ್ತಾ ಇದ್ದೀವಿ, ನಾವು ಅದರಲ್ಲಿ ಇದ್ದೀವಿ, ನಾವು ದುಡ್ಕೊಂತಿದ್ದೀವಿ, ನಮ್ದು ಐತಂತ ನಾವು ಇದನ್ನು ನಮ್ಮ ಹೆಸರಲ್ಲಿ ಐತಂತ ನಾವು ಮಾಡ್ತಾ ಇಲ್ಲ. ಅದು ಸರ್ಕಾರಿ ಜಮೀನೇ, ನಾವು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಮನ್ನ ಯಾರನ್ನ ಇದನ್ನು ಮಾಡೋಕೆ ಹೋಗ್ಬಿಟ್ರೆ ನಮಗೆ ಒಂದು ಚೂರು ಭೂಮಿ ಇಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಅದಕ್ಕೆ ಯಾವುದೂ ಪ್ರತಿಕ್ರಿಯೆ ಬರೋದು ಸರ್. ಏನಿಲ್ಲ ಸರ್, ಉಳುಮೆ ಮಾಡೋ ಭೂಮಿಯಲ್ಲೇ ಮಾಡೋಂಥದ್ದು ಉದ್ದೇಶ ಏನಿತ್ತು? ಬೇರೆ ಕಡೆ ಸಾಕಷ್ಟು ಭೂಮಿ ಇನ್ನೊಂದು ಏನು ಗೊತ್ತಾ, ತಹಶೀಲ್ದಾರ್ ಗಮನಕ್ಕೆ ತರಬಹುದಾಯ್ತಲ್ಲ ಎಮ್ಮ. ಅದು ಆರ್ಡರ್ ನಾವು ಮಾಡಿದ್ದೀವಿ, ತಹಶೀಲ್ದಾರ್ ಆದೇಶದ ಮೇರೆಗೆ ಗೌರ್ಮೆಂಟ್ ಡೈರೆಕ್ಷನ್ ಪ್ರಕಾರ ಮಾಡಿರ್ತೀವಿ. ಮುಸ್ಲಿಮ್ಸ್ ಸಪ್ರೇಟ್ ಮಾಡ್ಯಾರ, ಅವ್ರು ಬೇರೆ ಐತಿ. ಇತರೆ ಅಂತಂದ್ರೆ ಇದು ಇದೆ, ಸಾರ್ವಜನಿಕ ರುದ್ರಭೂಮಿ. ಅಲ್ಲಿ ಬೋರ್ಡ್ ಹಾಕಿದಾರೋ ಇಲ್ವೋ? ಇಟ್ಸ್ ದ ಎಂಟೈರ್ ರೆಸ್ಪಾನ್ಸಿಬಿಲಿಟಿ RDP ಡಿಪಾರ್ಟ್ಮೆಂಟ್ ಅವ್ರು ಡೈರೆಕ್ಷನ್ ಕೊಡ್ತೀವಿ. ನಿಮಗೆ ಎಲ್ಲರಿಗೆ ಸಾರ್ವಜನಿಕ ರುದ್ರಭೂಮಿ ಅಂತ ಹಾಕಿಬಿಡಕ್ಕೆ ಸರ್. ಬೋರ್ಡ್ ಮುಖಾಂತರನ ಈ ಥರ ಅಲ್ಲೇ ಆಗ್ಬೇಕು ಸರ್. ಈಗ ಸುತ್ತಿರ್ತಕ್ಕಂಥ ಮಹಿಳೆ ಒಬ್ಬ ಮಗ ಸರ್, ಅವನಿಗೆ ದಿಕ್ಕಿದಂಗೆ ಆಗ ಸರ್. ಸರ್ಕಾರದ ವತಿಯಿಂದ ಅವನಿಗೆ ಈಗ ಮುಂದೆ ಏನು ತೋರಿಸ್ದಂಗೆ ಆಗೈತೆ ಸರ್. ಇಲ್ಲಿ ಮಗ ಕೆಲಸ ಮಾಡ್ತಾರೆ, ಅವ್ರ ಅಪ್ಪನ ಮಗನ
ಕೂಡ ಸತ್ತೋಗ್ಬಿಟ್ಲು ಸರ್ ಈ ಕುಟುಂಬ ನಿರ್ವಹಣೆ ಮಾಡೋದು ಬರ್ತಾರೆ ಈಗ ಆದ್ರೂ ಹದಿನೆಂಟಿದ್ರೆ ಗ್ರಾಮ ಪಂಚಾಯತಿ ಏನೋ ಒಂದು ಸರ್ ಸ್ವಂತ ಈಗ ಅದೊಂದು ಆಧಾರ ಸ್ತಂಭ ನಮ್ಮ ಮಳೆಯ ಮೂರು ಜನ ಹೆಣ್ಮಕ್ಳು ಸರ್ 3 ಜನ ಹೆಣ್ಮಕ್ಳು ಮದುವೆ ಮಾಡ್ತಾರೆ ಸರ್ ಅದು ಟೋಟಲ್ ಇರೋ ಸರ್ ಅದು 20 ಎಕರೆ ಅದರಲ್ಲಿ B1 84 ಅನಾದಿನ ಅಂತ ಇದೆ ಅದು ಹಳ್ಳ ಪರಂಪೂರ್ ಅಂತ ಅದರಲ್ಲಿ ಹಳ್ಳ ಪರಂಪೂರದಲ್ಲಿ ಅದರ 4 ಎಕರೆ ಇದೆ ಸರ್ ಇದು ಅನಾದಿನ ಅನ್ನೋದು 1 ಆದರೆ ಅದನ್ನ ಆಗಿದೆ ಸರ್ ಅದರ ಜೊತೆ ಅದು ಇದಾಗಿದೆ ಸರ್ ಈಗ ಏನಾಗಿದೆ ಒಂದು ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ನಾವು ಪ್ರಪೋಸಲ್ನ ಇಟ್ಟಿರ್ತೀವಿ ಹಿಂದೆ ಅಲ್ಲಿ ಎಕ್ಸೆಪ್ಷನ್ ಕೇಸ್ ಆಗಿದೆ ಈಗ ನಿಮ್ಮ ಯಾರು ಡಿಸ್ಕಸ್ ಮಾಡಿಲ್ವಲ್ಲ ಬೇರೆ ಕಡೆ ಹೊರಬಿಟ್ಟು ಎಲ್ಲ ಬಂದಾಗ ನಾವು ಯಾರು ನಿಮ್ಮ ಕಡೆಯಿಂದ ಏನು ಅಬ್ಜೆಕ್ಷನ್ ಆಗಿಲ್ಲ ಸರ್ ಬಟ್ ಇಲ್ಲಿ ಲೋಕಲ್ ಲೀಡರ್ ಕಡೆಯಿಂದ ಆಗಿದೆ ಸರ್ ಲೋಕಲ್ ಲೀಡರ್ ಕಡೆಯಿಂದ ಆಗಿದೆ ಸರ್ ವಿಡಿಯೋ ಮೇಡಮ್ ಆ ಡೀಟೇಲ್ಸ್ ಎಲ್ಲ ನೋಡ್ತೇನೆ. ಒಂದೇ ಮಾತು ಹೇಳ್ಬೋದು, ನಮ್ಮ ಕಂದಾಯ ಇಲಾಖೆಯಿಂದ ಎಲಿಜಿಬಲ್ ಪ್ರಕರಣ ಇತ್ತು, ಇವ್ರು ಇಷ್ಟು ಅಂತ ಮಾಡಿಕೊಡ್ತೀವಿ. ಇದು ಒಂದು ಮಾತು ನಾನು ಹೇಳ್ತೀನಿ. ಇಷ್ಟು ಅಂತ ಲಿಮಿಟ್ ಇದೆ, 496 ಸೆಂಟ್ಸನ್ನು ಒಬ್ಬರಿಗೆ ಕೊಡ್ಬೋದು ಅಂತ. ಅದಕ್ಕಿಂತ ಮುಂಚೆ ಹಳ್ಳ ಪರಂಪ ಕೊಡೋಕ್ಕೆ ಬರೋಂಗಿಲ್ಲ, ರಸ್ತೆ ಇದ್ದರೆ ಕೊಡೋಕ್ಕೆ ಬರೋಂಗಿಲ್ಲ. ಅನಾದಿನ ಇತ್ತು ಅಂತಂದ್ರೂ ಸಹ ಗೋಮಾಳಕ್ಕೆ ಇಲ್ಲಿ ದನ ಎಷ್ಟದ ಅಂತ ನೋಡ್ತೀವಿ ನಾವು. ದನ, ಕುರಿ, ಮೇಕೆ. ಈಗ ಒಂದು 100 ದನ ಇದ್ದು ಅಂತಂದರೆ 30 ಎಕರೆ ಇಡಬೇಕು ಅಂತ ಇತ್ತು. 30 ಎಕರೆ ಇಡಬೇಕು. ಅದು ಆದಮೇಲೆ ನೆಕ್ಸ್ಟು ಗ್ರಾಂಟಿಗೆ ನಾವು ಕಳಿಸ್ಕೊಡ್ಬೇಕು. ನಾವು ಈಗ ಮಾಡಿಕೊಡ್ರಿಂದ ಕಳಿಸ್ಕೊಟ್ಟರು ಸಹ ಈಗ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸ್ಕ್ರೂಟಿನಿ ಆಗಿ ಬರ್ತದೆ, ಅವರಿಂದ ಪರ್ಮಿಷನ್ ಆಗಿ ಬರ್ತದೆ. ಅದು ಎಲಿಜಿಬಿಲಿಟಿ ನಿಮ್ಮಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಆಗಿ ಇರ್ತಕ್ಕಂಥ ದನಗಳಿಗೆ ಅದಕ್ಕೆ ಮ್ಯಾಚ್ ಆಯಿತು ಅಂದರೆ ಮಾತ್ರ ನಾವು ಗ್ರಾಂಟ್ ಮಾಡ್ತೀವಿ. ನಿಮಗೆ ಈ ದುಃಖದಲ್ಲಿದ್ದೀರಿ, ಏನೋ ಒಂದು ಫಾಲ್ಸ್ ಪ್ರಾಮಿಸ್ ಮಾಡಿ ನಾನು ಹೋಗೋದಿಲ್ಲ, ಗೊತ್ತಾಯ್ತಾ? ಇಲ್ಲೇ ಇರ್ತೀನಿ, 10 ನಿಮಿಷದಾಗ ಬರ್ತೀನಿ, ನಮ್ಮ ತಾಲೂಕು ಸೇವದಲ್ಲೂ ಅದಕ್ಕೆ ಹೇಳಕತ್ತೀನಿ. ಇದು ಸ್ಪಷ್ಟತೆ ಇಲ್ಲ. ಬಟ್ ಬೆಸ್ಟ್ ಆಪ್ಷನ್ ಅಂತ ನಿಮಗೆ ಚಿಂತೆ ಇಲ್ದಂಗೆ ವಿ ಕ್ಯಾನ್ ಗೋ ಅಹೆಡ್ ವಿತ್ ನಿಗಮದ್ದು ಹೊಲ ಎಷ್ಟಿತ್ತು? ಹೊಲ ಇಲ್ಲ ಸರ್, ತಂದೆ ಹೆಸರಿಲ್ಲ, ತಾಯಿ ಹೆಸರಿನೂ ಇಲ್ಲ, ಒಂಚೂರು ಎಲ್ಲೂ ಇಲ್ಲ ಸರ್. ನಮ್ಗೆ ಒಟ್ಟು ಭೂಮಿನೇ ಇಲ್ಲ ಸರ್. ಆ ಭೂಮಿಗಾಗಿನೇ ಇಷ್ಟೆಲ್ಲ ಜಮೀನು ಬೆಲೆ ಎಷ್ಟಿದೆ? ಇಲ್ಲಿ ಎಷ್ಟೈತೆ ಸರ್ ಗೊತ್ತಿಲ್ಲ ಸರ್. ನಮ್ಗೆ ಎಕರೆಗೆ ಎಷ್ಟಿದೆ? ಒಂದು ಎಕರೆಗೆ ಎಷ್ಟಿದೆ? 8 ರಿಂದ 10 ಲಕ್ಷ. ಒಣಭೂಮಿ ಇತ್ತು, ಒಣಭೂಮಿ ನಿಮ್ಮ ಒಳಗಡೆ ಹೌದೌದು. ಮೊನ್ನೆ ಅದು ಇದು ಹೆಂಗಿದೆ ಅಂದರೆ, ಒಂದು ಜಿಲ್ಲೆಗೆ ಈ ನಿಗಮದಿಂದ, ಎಲ್ಲ ನಿಗಮದಿಂದ ಆಯಾ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ನಿಮ್ಮ ನಿಗಮಗಳನ್ನು ಮಾಡಿರ್ತಾರೆ. ಸಾಂಡಾಭಿವೃದ್ಧಿ ನಿಗಮ ಅಂತ, ಲಂಬ ನಿಗಮ ಆಗಿರ್ತಾರೆ, ಭೂವಿ ಅಭಿವೃದ್ಧಿ ನಿಗಮ, ವಿಭಜನೆ ಆಗಿರ್ತಾರೆ, ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಸಮುದಾಯದವರು. ಅವಕ್ಕೆ ಪ್ರತಿಯೊಂದು ಏನು ಸೌಲಭ್ಯ ಕೊಡ್ತಾರಲ್ಲ ಸರ್, ಕಿರು ಸಾಲ ಯೋಜನೆ ಆಗಿರ್ತಾರೆ, ಮತ್ತು ಭೂ ಒಡೆತನ ಯೋಜನೆ ಇವೆಲ್ಲವಕ್ಕೂ ಒಂದು ಗುರಿ ಇರಬೇಕು. ಜಿಲ್ಲಾ 5 ಮಂದಿ ಕೂಡ ಅವಕಾಶ ಇತ್ತು. ಭೂಮಿ ವರ್ಷ 2024 5 ಮಂದಿ ಅದನ್ನು ನಮ್ಮ ಜಿಲ್ಲೆಯೊಳಗೆ 5 ತಾಲೂಕು ಬರ್ತಾವಂದರೆ ಒಂದು ತಾಲೂಕು ಆ ಎಲ್ಲ ಸೌಲಭ್ಯಗಳನ್ನು ಸಂಬಂಧಪಟ್ಟಂಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಥಾರಿಟಿ MLA ಅಂದರೆ ಆ ಕ್ಷೇತ್ರದ MLA ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಎಲ್ಲ ಬೋರ್ಡ್ಗಳಿಗೆ ಅವರೇ ಅವರ ಎಲ್ಲ ನಿಗಮದ ಸೌಲಭ್ಯ ಕೊಡಬೇಕಾದ್ರೂ ಆಯ್ಕೆ ಮಾಡ್ತಕ್ಕಂಥ ಸಮಿತಿ ಅಧ್ಯಕ್ಷರು MLA ನಿಗಮದ ಎಲ್ಲ
ಯಾವುದೇ ರೀತಿ ಘಟನೆ ಆಗದ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಅಧಿಕಾರಿ ವರ್ಗದವ್ರನ್ನ ಎಲ್ಲರನ್ನೂ ನಾನು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ದೀನಿ. ಯಾರಿಗೂ ಅವಾಚ್ಯ ಶಬ್ದಗಳಿಂದ ಮಾತಾಡಿಲ್ಲ, ಯಾರಿಗೂ ನಾನು ನಮ್ಮಿಂದ ಕೆಟ್ಟದಂತ ನಾನು ಯಾರಿಗೂ ಬಯಸಲಿಲ್ಲ ಸರ್. ನಾನು ರೂಲ್ಸ್ ಪ್ರಕಾರ ನಾವು ಕೇಳಿದ್ದೀನಿ, ರೂಲ್ಸ್ ಪ್ರಕಾರನೇ ಮಾಡಿದ್ದೀನಿ ಸರ್. ನಾನಿಲ್ಲದ ಸಮಯದಲ್ಲಿ ನಾನು ಮುಂದೆ ಮಾತ್ರ ಸಹ ಮೇಡಮರಿಗೆ ಹೇಳ್ತೀನಿ ಸರ್. ಮೇಡಮರೇ, ಇವತ್ತು ನೀವು ಏಕಾಏಕಿ ನೀವು ಅಧಿಕಾರಿ ವರ್ಗದವರು ಯಾರಿಲ್ಲ, ಕಾರ್ಮಿಕರನ್ನು ಕಳಿಸಿದಿರಿ. ನಾವು ತಕರಾರು ಕೊಟ್ಟರು ಏನು ಪ್ರಯೋಜನ ಆಯಿತು? ಇವಾಗ ನಾನಿಲ್ಲ, ನಮ್ಮ ತಂದೆಯವರು ಇಲ್ಲ. ನೀವು ಈಗ ಕಳಿಸಿದಾಗ ನನ್ನ ತಾಯಿ ಏನಾದರೂ ಮೊದಲೇ ಮಾನಸಿಕವಾಗಿ ನೊಂದಿದ್ದಾರೆ, ನೀವು ಏನಾದರೂ ಮಾಡಿದರೆ, ಏನಾದರೂ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಅಂತ ಕೇಳಿದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಇದೆ ಸರ್. ನಾವು ಏನಾದರೂ ಅವ್ರ ಹತ್ರ ಕೇಳ್ಕೊತೀವಿ ಅಂದರೆ ಅದಕ್ಕೆ ಯಾವುದಕ್ಕೆ ಪ್ರತ್ಯುತ್ತರ ಜೀರೋ ಸರ್. ನಮ್ಗೆ ಯಾವುದು ಬಂದಿಲ್ಲ ಅಷ್ಟು. ನಮಗೆ ನಾನು ನನ್ನ ತಾಯಿ ಸರ್ ಇಬ್ಬರೇ ಇದು ಹೋರಾಡ್ಬೇಕಾದ ನಾನು ನೋಡಿಲ್ಲ. ಇಲ್ಲೊಂದು ಕೆಲವೊಂದು ಕಿಡಿಗೇಡಿಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ ಅದು. ಬಟ್ ಆದರೆ ನಮ್ಮನ್ನು ಇಡೀ ಇದು 6 ತಿಂಗಳಿಂದನೂ ಸಹ ಮಾನಸಿಕವಾಗಿ ಹಿಂಸೆಗೊಳಗಾಯಿತು. ಕನಿಷ್ಠ 6 ತಿಂಗಳು ಸರ್. ಡಿಸೆಂಬರ್ ತಿಂಗಳು ಸರ್ 2023 ಸರ್ವೆ ಮಾಡ್ತಾರೆ ಸರ್. ಅವಾಗಿನಿಂದನೂ ಸಹ ನಾವು ಇದಕ್ಕೆ ಕೇಳಿದ್ರು ಕೂಡ ಇಲ್ಲ ನಿಮ್ಮದಲ್ಲ, ಅದು ನಮ್ಮದಲ್ಲ, ನಾವು ಇದು ಕೇಳ್ತಾ ಇದ್ದೀವಿ, ನಾವು ಸಾಗುವಳಿ ಮಾಡ್ತಾ ಇದ್ದೀವಿ, ನಾವು ಅದರಲ್ಲಿ ಇದ್ದೀವಿ, ನಾವು ದುಡ್ಕೊಂತಿದ್ದೀವಿ, ನಮ್ದು ಐತಂತ ನಾವು ಇದನ್ನು ನಮ್ಮ ಹೆಸರಲ್ಲಿ ಐತಂತ ನಾವು ಮಾಡ್ತಾ ಇಲ್ಲ. ಅದು ಸರ್ಕಾರಿ ಜಮೀನೇ, ನಾವು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಮನ್ನು ಯಾರನ್ನೂ ಇದನ್ನು ಮಾಡೋಕೆ ಹೋಗ್ಬಿಟ್ರೆ ನಮಗೆ ಒಂದು ಚೂರು ಭೂಮಿ ಇಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅವ್ರಿಗೆ. ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬರಲ್ಲ ಸರ್. ಏನಿಲ್ಲ ಸರ್, ಉಳುಮೆ ಮಾಡೋ ಭೂಮಿಯಲ್ಲೇ ಮಾಡೋಂಥದ್ದು ಉದ್ದೇಶ ಏನಾಯ್ತು? ಬೇರೆ ಕಡೆ ಸಾಕಷ್ಟು ಇದೆ ಸರ್ ಜಾಗ, ಇಲ್ಲೇ ಪಕ್ಕದಾಗೆ ಮಾಡ್ಬೋದು. 20 ಎಕರೆ 30 ಎಕರೆ ಹಳದಾಗಿದೆ. ಇನ್ನೊಂದು ಏನು ಗೊತ್ತಾ, ತಹಸೀಲ್ದಾರ್ ಗಮನಕ್ಕೆ ತರಬಹುದಾಯ್ತಲ್ಲ ಅಮ್ಮ, ಹಿಂಗೆ ಸರ್ ಹಿಂಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಫಾರಮ್, ಈ ಥರ ಹಿಂಗೆ ಮಾಡಕ್ಕೆ ಸರ್ ಹೆಂಗೆ ಮಾಡೋಣ ಅಂತ ತರ್ಬೋದಲ್ಲ. ಅಲ್ಲ ಏನು ಉತ್ತರ ಕೊಡ್ತಾರೆ ಹೇಳ್ತೀವಿ ಸರ್. ಒಬ್ಬರದೇ ತಗೋಬೇಕು, ಒಬ್ಬರದ್ದು ಬಿಟ್ಟು ಬರಲ್ಲ ಸರ್. ಇಲ್ಲ ಅದೇ ಸರ್ ಸರ್, ಉಳಿಮೆ ಮಾಡೋ ಬಿಟ್ಟು ಉಳಿದ ಜಾಗದಲ್ಲಿ ಮಾಡಿಸ್ಬೋದಿತ್ತು ಅವರು. ಮಾಡ್ಬೋದಲ್ಲ, ಈಗ ಉಳಿಮೆ ಅಂತ ಅಷ್ಟು ಜಾಗ ಇವರು ಮಾಡೋಕ್ಕಾಗಲ್ಲ. ಅಲ್ಲ ಮಾಡಿ ಬಿಡ್ರಿ, ನಿಮ್ಮ ಕಂದಾಯ ಇಲಾಖೆಯಿಂದ ಏನು ಸಮಸ್ಯೆ ಆಗಿಲ್ಲ, ಪಂಚಾಯತಿಂದ ಆಗಿರೋದಿಲ್ಲ. ಪಂಚಾಯತಿ ಮೇಡಮ್ ಸರ್ ಅದನ್ನ ಕೇಳ್ತೀವಿ ಸರ್, ಅದಕ್ಕೆ ಉತ್ತರ ಇಲ್ಲ. ನಾನು ರೈಟಿಂಗಲ್ಲಿ ಕೇಳ್ತೀವಿ ಸರ್. ಮೊದಲನೇ ನಾವು ಒಂದು ಅವಲೋಕನ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ, ಯಾವ ಕಾರಣಕ್ಕೆ ತಿಳ್ಕೊಂಡಿದ್ದು ಚೆನ್ನಾಗಿದ್ದವ್ರು ನಿನ್ನೆ ಮೊನ್ನೆ ಚೆನ್ನಾಗಿರೋರು ಇವತ್ತು ಈ ಕಾರಣಕ್ಕೆ ಮಲ್ಗಕ್ಕೆ ಕಾರಣ ಏನು ಕೇಳಿ. ಸರ್ ಸರ್ ಒಂದು ನಿಮಿಷ ಸರ್, ನಾವು ಹೇಳ್ತೀವಿ ಸರ್. ಸುಮಾರು ನಿನ್ನೆ ಬೆಳಿಲಿಂದ ನೀವು ಮಾಡೋ ಕೆಲಸ ನಾವು ಮಾಡಿದ್ವಿ ಸರ್. ಆದ್ರೆ ಏನು ಸರ್, ನಿನ್ನೆ ಮಾಡೋ ಕೆಲಸ ಎಲ್ಲ ನಿನ್ನೆ ಏನು ಗೊತ್ತಾ, ಕೊಪ್ಪಳಕ್ಕೆ ಹೋಗಿ ಸಂಘಟನೆ ಎಲ್ಲ ಮಾಡ್ಕೊಂಡು ಏನು ಮಾಡೋದು ಎಲ್ಲ ಮಾಡಿ ಸರ್ ತಂದಿದ್ವಿ. ಏನು ಗೊತ್ತಾ, ನಿನ್ನೆ ಏನು ಗೊತ್ತಾ ಪಂಚಾಯತಿ ಇಟ್ಬಿಡೋ ಅಂತ ಅಂದಿದ್ದು. ಆದರೂ ಅವ್ರು ಬರಲಿಲ್ಲಪ್ಪ, ನಿಮ್ಗೆ ನಾವು ಇನ್ನೇನಾದ್ರು ಬಂದ್ವಿ ನೋಡೋ ಅಂತ ಹೇಳಿದ್ವಿ, ಅಷ್ಟೇ ಏನಿಲ್ಲ. ನೀವು ಮಾತಾಡೋದು ಇದು ಮಾಡೋದು ಸ್ಟ್ರೈಕ್ ಮಾಡೋದು ಎಲ್ಲ ಪ್ರತಿಯೊಂದು ಅಧಿಕಾರಿ ಕರೆ ಕಳಿಸಿದ ಪಾರ್ಟಿಗೆ. SP ಏನು ಸರ್ ಇದು ವಿಜಯನಗರ ಜಿಲ್ಲೆಯಿಂದ ಕೊಪ್ಪಳಕ್ಕೆ ಬಂದ DSP ಸರ್ ಬಂದ್ರೆ ನೀವು ಹೇಳಿ ಬಂದ್ರು, ಬಂದು ಮಾತಾಡಿ ನಾವೆಲ್ಲ ಅಸೋಸಿಯೇಷನ್ ಕೊಟ್ಟೋಗಿದಾರ. ಈಗ ಅಧಿಕಾರಿಗಳು ಬಂದಾರ. ಅದು ಏನು ಅದನ್ನ ಕೇಳಿ ಸರ್. ಏನು ಗೊತ್ತಾ, ಫಸ್ಟ್ ಅವ್ರು ಅರೆಸ್ಟ್ ಆಗ್ಬೇಕು ನಮ್ಮ ಉದ್ದೇಶ. ನಮ್ದು ಅಸೋಸಿಯೇಷನ್ ಅದೇ ನಮ್ದು, ಅದೇ ನಮ್ಮಲ್ಲಿ ಯಾರು ಮಾತಾಡ್ಕೋಬೇಡ್ರಿ, ಅದೇ ಉದ್ದೇಶ ಏನಲ್ಲ. ಈಗ ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರ ಈಗ ಏನು ಗೊತ್ತಾ, ನಾವು ಜನತೆ ಬಂದ್ರೆ ಅದನ್ನ ನಿಂತ ನಮಗೆ ಮೇಲ್ ಅಷ್ಟೇ. ಆತಂಕ ಈ ಕಂದಂತ ಏನು ಗೊತ್ತಾ, ಇವರು ಹೊರಡ್ತಾರ ಈ ಸಿಗಬೇಕು.
ಫಸ್ಟ್ ನಾವು ಹೇಳೋದು ದಯಮಾಡಿ ಅಣ್ಣವ್ರೆ ಶಿವರಾಜ್ ಅಣ್ಣವ್ರೆ ಫಸ್ಟ್ ಪ್ರಿಸರ್ವೇಟಿವ್ ಬಾಕ್ಸ್ ಅಂತ ನಾವು ಬಾಡಿ ಎಲ್ಲ ಕುಡಿಯೋಂಥದ್ದು ಬೇಡ ಒಬ್ಬೊಂದು ಅಕ್ಕಪಕ್ಕ ನೋಡೋಕೆ ಅಸಹಾಯ ಥರ ಮಾಡಬೇಡ್ರಿ, ದೇಹ ದೇವ್ರಿಗೆ ಸೇರಿದಂಗೆ ಅದು. ಸೊ ಆ ಬಾಡಿನ ಕಾಪಾಡುವಂಥ ಜವಾಬ್ದಾರಿ ನಮ್ಮದು ನಿಮ್ಮದು ಎಲ್ಲರೂ. ಅದಕ್ಕೆ ಫಸ್ಟ್ ಪ್ರಿಸರ್ವೇಟಿವ್ ಬಾಕ್ಸ್ ಫಸ್ಟ್ ಎಡ್ ಇದು ಅವ್ರಿಗೆ ನೋಟ್ಸ್ ವಿ ಕ್ಯಾನ್ ಡೂ ಏನೇನೋ ಪ್ರೊಸೀಜರ್ ಇಲ್ಲಿ ವಿ ಕ್ಯಾನ್ ಮ್ಯಾನೇಜ್ ವಿ ಕ್ಯಾನ್ ಮೇಂಟೈನ್ ದಟ್ ಪ್ರೊಸೀಜರ್. ಓಕೆ ಕುಟುಂಬದವ್ರು ಕಳಿಸ್ರಿ ಮೊದಲು ಅವ್ರ ಉದ್ದೇಶ ಬೇಡಿಕೆ ಏನದಾವು ಚರ್ಚೆ ಮಾಡೋಣ ಯಾರು ಹೋಗಬೇಕು ಪರಿಶೀಲನೆ ಮಾಡಿ ತಕ್ಷಣ MLs ಆಗಿದೆ ನಿನ್ನೆ ಅರೆಸ್ಟ್ ಮಾಡಬೇಕಾಯ್ತು, ಇದುವರೆಗಿನ ಅರೆಸ್ಟ್ ಮಾಡಿಲ್ಲ. ಇದು ಬರೀ ಇಲ್ಲಿ ಬಂದು ನೀವು ಮಾತಾಡಿ ಹೇಳಿ ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಅವ್ರನ್ನ ಬೇಗನೆ ಕರೆಸಿ ಅರೆಸ್ಟ್ ಮಾಡಬೇಕು. ಏನು ಪರಿಹಾರ ಇದೆ ಅದನ್ನು ಕೂಡಲೇ ಇಲ್ಲೇ ಬಗೆಹರಿಸ್ಬೇಕು. ಪರಿಹಾರ ಬರಂಗಿಲ್ಲ. ಹಾಂ ಹೇಳಿ ಸರ್, ಇಲಾಖೆಯವರು ಬಂದಾರೆ. ಹಾಂ ಕರೆಸ್ರಿ, ಇಲ್ಲೇ ಇದಾರೆ ಅವ್ರು ಸಮಾಜ ಇಲಾಖೆ. ಸರ್ ನಿನ್ನೆಲ್ಲಿದ್ದ ನಿಮ್ಮ ಪೊಲೀಸ್ ಏನು ಮಾಡಿದ್ರಿ ಸರ್? ಏನಾಗುತ್ತೆ ನಿನ್ನೆಲ್ಲಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಯಾಕೆ ಹೋಗಿಲ್ಲ ಮತ್ತು ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾರು ಹೇಳಿದ್ರು? ಎಷ್ಟು ಗಂಟೆಗೆ ಹೋಗಿದ್ರು? ಎಷ್ಟು ಗಂಟೆಗೆ ಹೋಗಿದ್ರಪ್ಪ? ಅಲ್ಲಿ ಯಾರು ಹೋಗಿದ್ರು? ಯಾರಪ್ಪ ಇಲ್ಲಿ ಗ್ರಾಮಸ್ಥರು ಬನ್ನಿ, ಗ್ರಾಮಸ್ಥರು ಬನ್ನಿ. ನಮ್ಮ ಸಾಹೇಬ್ರು ಎಷ್ಟು ಗಂಟೆಗೆ ಯಾವಾಗ MLs ಆಗಿತ್ತು? ಆದ ನಂತರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಅಟೆಂಡ್ ಮಾಡಬೇಕು ಅಲ್ಲಿ ಅಟೆಂಡ್ ಮಾಡಿದ್ದಾರೆ. ಅದಾದ ನಂತರ FIR ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ನಾನೇ ಫಸ್ಟ್ ಅಧ್ಯಕ್ಷರು ಸರ್ ಮಾತಾಡಿದಾಗ ಬೇರೆ ಕಳಿಸ್ಕೊಟ್ಟಿದ್ದೀವಿ, ಹೋಗ್ತದಾರೆ ಅಂತಂದ್ರೆ ಸುಮಾರು 2-3 ತಾಸು ಕೂಡ ಬಂದಿಲ್ಲ. ನೋಡ್ರಿ, ಇಲ್ಲಿಂದ ಹರಪನಹಳ್ಳಿಯಿಂದ ನಾನೇ ಇವರು ದುರ್ಗಪ್ಪ ಫೋನ್ ಮಾಡಿದ 5 ನಿಮಿಷದಲ್ಲಿ ನಾನು ಬಿಟ್ಟು ಹೋಗಿ ಕೊಪ್ಪಳ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಾನೇ ಫಸ್ಟ್ ಹೋಗಿರೋ. ಹಾಂ ಸರ್, ಹೋಗಿ ಅಲ್ಲಿ ಡಾಕ್ಟರ್ ಹಿಡ್ಕೊಂಡು ಇಮಿಡಿಯೇಟಾಗಿ BM ಮಾಡಿಸಿ ನಾನೇ ಗಾಡಿ ಅರೇಂಜ್ಮೆಂಟ್ ಮಾಡಿ ಕಳಿಸ್ಕೊಟ್ಟಿದ್ದೆ. ಕೇಳಿ ಅವ್ರಿಗೆ ಲೋಕಲ್ ಅವರಿಗೆ ಸಂಬಂಧಿಕರಿಗೆ ಕೇಳಿ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಸರ್? ಇನ್ನು ಪ್ರೊಸೀಜರ್ ನಡೀತಾ ಇದೆ, ಮಾಡ್ತಾ ಇದೀವಿ, ಪ್ರಯತ್ನ ನಡೀತಾ ಇದೆ, ಎಲ್ಲ ಅಂಡರ್ ಪ್ರೊಸೆಸ್. ಏನು ಪ್ರೊಸೀಜರ್? ಏನು ಪ್ರೊಸೀಜರ್ ಏನು ಸರ್? ಅಟ್ರಾಸಿಟಿ ಪ್ರಕಾರವಾಗಿ ನಾವು ಸ್ಕ್ವಾಡ್ DSP SP ಸಮಾಜ ಕಲ್ಯಾಣ ಅಧಿಕಾರಿಗಳು ಆ ಸ್ಪಾಟ್ ಅಲ್ಲಿ ಇರಬೇಕು. ನೀವು ಅಲ್ಲಿ 5 ಅಂದಾಗ ನಾವು ಒಂದ್ ನಿಮಿಷ ಕೇಳ್ರಿ, ಕರ್ನಾಟಕದ ಒಂದ್ ನಿಮಿಷ ಕೇಳ್ರಿ, ಹಿರಿಯ ಹೋರಾಟಗಾರರು, ಖ್ಯಾತ ಹೋರಾಟಗಾರರು ಅವರು ಹನುಮಂತ್ ಜಿ ಯಲಸಂಗಿ ಸಾಹೇಬ್ರು ಕಾಲ್ ಮಾಡಿದ್ರು ಕೂಡ ತಾವು ಮಾತಾಡಿದ್ರಿ. ನೀವು PSI ಸಾಹೇಬ್ರು PSI ಯಲಸಂಗಿ ಅವ್ರು ಮಾತಾಡಿದ್ರು. ಒಂದ್ ನಿಮಿಷ ಕೇಳ್ರಿ, ಅಲ್ಲಿ ಸ್ಪಾಟ್ ಅಲ್ಲಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ಲ. ನೀವು ಕಳಿಸಿರೋದು 4 ಗಂಟೆ ಒಬ್ಬ ASI ಲೇಡೀಸ್ ಕಾನ್ಸ್ಟೇಬಲ್ ಕಳಿಸಿದಿರಾ? ಹಂಗಾದ್ರೆ ದಲಿತರ ನಿಮ್ಗೆ ನಾವು ಕರೆಕ್ಟ್ ಆಗಿ ಮಾಡಬಾರ್ದು. ನ್ಯಾಯ ಕೊಡಿಸ್ಬೇಕು ಅವ್ರಿಗೆ. ಯಾರು ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಅರೆಸ್ಟ್ ಮಾಡಿ. ನಿಮ್ಮ ಪ್ರಕಾರ ಏನು ಮಾಡೋಕಂತಿದ್ದೀರಿ? ಅರೆಸ್ಟ್ ಮಾಡಿ ಅವ್ರಿಗೆ ಈ ವಿಷಯದಾಗ ಸರ್. ಅದು FIR ಆಗಿದೆ, ನಿನ್ನೆ ಪಂಚನಾಮ ಮಾಡಿ ಕೊಟ್ಟಿದ್ದೀವಿ. ಏನು ಲೀಗಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎಲ್ಲ ಪ್ರೊಸೀಜರ್ ಏನಿದೆ ಅದು ಮಾಡ್ತೀವಿ. ಈಗ ಪರಿಹಾರ ಏನು ಸರ್? ಪರಿಹಾರ ನಾವು ಅಲ್ರಿ, ಸಮಾಜಗಳ ಇಲಾಖೆ ಅಲ್ಲ ಸರ್. ಪರಿಹಾರ ಸಮಾಜ ಕಲ್ಯಾಣಕ್ಕೆ ನೀವು FIR ಆದ ಕೂಡ ಇಷ್ಟೊತ್ತಾದ್ರೂ ನೀವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇದಕ್ಕೆ ಕಾರಣವೇನು? ನೋಡಿ, ಎಷ್ಟು ಗಂಟೆ ಆಗಿದೆ ಸರ್? ಎಷ್ಟು ಗಂಟೆಗೆ ಆಗಿದೆ? ನಿನ್ನೆ 7 ಗಂಟೆಗೆ 7 ಗಂಟೆಗೆ ವಿತ್ 24 ಅವರ್ಸ್ ಒಳಗೆ ಅವ್ರು ಇರ್ಬೇಕಲ್ಲ. ಎಲ್ಲಿ ಮಾಡ್ತಾರೆ ಸರ್? ನಿಂತ್ಕೊಂಡಿರ ಸುಮ್ಮನೆ ಅರೆಸ್ಟ್ ಮಾಡಿ ಸರ್ ಅವ್ರನ್ನ. ಇಲ್ಲಿ ನಿಂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡ್ರಿ. ಮಾಡ್ತೀರಿ, ಅವ್ರು ಕಳಿಸಿ ಇವ್ರು ಕಳಿಸಿ. ಅದೇ ಒಬ್ಬ MLA MP ಮಗಳು ನಿಮ್ಮ ಅಧಿಕಾರಿ ಮಗಳು ತಿಳ್ಕೊಂಡ್ರೆ ಎಲ್ಲರೂ ಅಲರ್ಟ್ ಆಗಿ ಫುಲ್ ಸಿಬ್ಬಂದಿ ಎಲ್ಲ ಇಟ್ಟಿದ್ರಲ್ಲಿ. ಸಾಮಾನ್ಯ ಸಮಾಜದಲ್ಲಿ ಎಲ್ಲರಿಗೂ ಒಂದೇನೆ ತಗೊಂಡ್ರಿ. ಅವ್ರನ್ನ ಅರೆಸ್ಟ್ ಮಾಡಿಲ್ಲಲ್ಲ. ಯಾವಾಗ ಮಾಡ್ತೀರಿ ಸರ್? ಯಾವಾಗ ಮಾಡ್ತೀರಿ? ಯಾವಾಗ ಮಾಡ್ತೀರಿ ಅದನ್ನ ಹೇಳ್ರಲ್ಲ. PSI ಮತ್ತು ಸಿಬ್ಬಂದಿ ಸರ್ ಬಾಡಿ ಎಷ್ಟು ದಿನ ಅರೆಸ್ಟ್ ಆಗೋರಿಗೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮಗೆ ವೈಯಕ್ತಿಕವಾದಂಥ ಯಾವುದೋ ಒಂದು ಮನವಿಯಲ್ಲಿ ಸಲ್ಲಿಸಿ 4 ಬೇಡಿಕೆಗಳನ್ನು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ಹಾಂ ಸರ್, ಸ್ವಲ್ಪ ಜೋರು ಹೇಳಿ ಸರ್. ಸ್ವಲ್ಪ ಜೋರು ಹೇಳಿ. ಒಂದು ನಿಮಿಷ ತಡ್ರಿ ಹನುಮಂತಪ್ಪ, ನೀವು ಬರೋದಕ್ಕಿಂತ ಮುಂಚೆ ಎಲ್ಲ ಆಫೀಸರ್ ಸೇರಿ ಒಂದು ಡಿಸ್ಕಸ್ ಮಾಡಿ ಸರ್. ಸ್ವಲ್ಪ ಅಲ್ಲ ಈಗ ಹೇಳ್ತಾರೆ, ಅವ್ರಿಗೂ ಆ ವಿಷಯ ಗಮನಕ್ಕೆ ಐತೆ, ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಹೇಳಿ ಸರ್. ಹೇಳಿ ಸರ್. ಈಗ ಇದರಲ್ಲಿ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂಥ ಆಫೀಸರ್ಸ್ ಎಲ್ಲ ಇಲ್ಲಿದ್ದೇವೆ ನಾವೀಗ. ನೀವು ಫಸ್ಟ್ ಕೇಸ್ ಬುಕ್ ಮಾಡಬೇಕಂತ ಹೇಳಿದ್ರೆ ಕೇಸ್ ಬುಕ್ ಮಾಡಿಬಿಟ್ಟು ಅದು ಆಲ್ರೆಡಿಗೆ
ಪ್ರೋಗ್ರೆಸ್ನಲ್ಲಿದೆ. ಅದೀಗ ಕೇಸ್ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಕಾಂಪೆನ್ಸೇಷನ್ ಪಾರ್ಟ್ ಏನೇ ಇದ್ರೂ ಸಹ ನಮ್ಮ DD ಸೋಷಿಯಲ್ ವೆಲ್ಫೇರ್ ಸರ್ ಇದ್ದಾರೆ, ಮಂಜುನಾಥ್ ಸರ್ ಇದ್ದಾರೆ. ಆಗಲೇ ಈಗ ಆಂಜನೇಯ ಅವರು ಹೇಳಿದ್ದಾರೆ, ನಮ್ಮ AD ಸೋಷಿಯಲ್ ವೆಲ್ಫೇರ್ ಅವರು ಹಾಕಿರ್ತಕ್ಕ ಸೆಕ್ಷನ್ ಮೇಲೆ 1ರಿಂದ 8,25,000 ತನೂ ಸಹ ಕಾಂಪೆನ್ಸೇಷನ್ ಬರ್ತದೆ ಅಂತ ಹೇಳಿ ಅದನ್ನು ಡಿಸೈಡ್ ಮಾಡಿಬಿಟ್ಟು ನಮ್ಮ ಮಂಜುನಾಥ್ ಸರ್ ಅವರು ಆ ಸೆಕ್ಷನ್ ಬೇಸ್ ಮೇಲೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ. ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 8,25,000 ಪರಿಹಾರಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಸೆಕ್ಷನ್ ನಿಯಮಾನುಸಾರವಾಗಿ ವಿತಿನ್ 7 days ಒಳಗಡೆ ಅದು ಕೊಡ್ತೀನಿ ನಾವು. ಎರಡನೇದು, ಸಾವಿಗೀಡಾದ ಮಹಿಳೆ ಕುಟುಂಬಕ್ಕೆ 5 ಎಕರೆ ಜಮೀನು ನೀಡಬೇಕು ಅಂತ ಹೇಳಿ ಈಗ ನಮ್ಮ ಆಫೀಸ್ನಲ್ಲಿ ಇವತ್ತು ಹೋಗ್ಬಿಟ್ಟು ಇದನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ತೇನೆ. ಫಾರ್ಮ್ 57ನಲ್ಲಿ ಅವರು ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳಿ ಅವ್ರ ಎಲಿಜಿಬಿಲಿಟಿ ಬಂತು ಅಂತಂದ್ಬಿಟ್ರೆ ಇದನ್ನ ಖಂಡಿತವಾಗಿಯೂ ಸಹ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೇಲೆ ರೆಕಮೆಂಡೇಶನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇವೆ. ಅದ್ರ ಜೊತೆಗೆ ನಮ್ಮ ಕಂದಾಯ ಇಲಾಖೆಯಿಂದ ಇದೊಂದು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ, ಯಾರಿದ್ರೂ ಸಹ ಅವರು ಇನ್ಎಲಿಜಿಬಲ್ ಇದ್ರೂ ಸಹ ನಾವು ಜಮೀನಿನಿಂದ ಡಿಸ್ಪ್ಲೇಸ್ ಮಾಡಿ ನಿಮ್ಮನ್ನ ಖಾಲಿ ಮಾಡಿಸಿ ಹೋಗಿ ಅಂತ ಯಾರಿಗೂ ಹೇಳಿಲ್ಲ. ಈ ಎಂಟೈರ್ ಡಿಸ್ಟಿಕಲ್ಲೇ ಆಗಲಿ ನಮ್ಗೆ ಯಾವುದೇ ಅಂತ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ಡಿಸ್ಟರ್ಬೆನ್ಸ್ ಏನೂ ಆಗಿಲ್ಲ. ಬಟ್ ಕೆಲವೊಂದು ಕ್ಯಾಟಗರಿ ಆಫ್ ಲ್ಯಾಂಡ್ ಇದಾವೆ, ಅವನು ಗ್ರ್ಯಾಂಟ್ ಮಾಡೋಕ್ಕೆ ಬರೋದಿಲ್ಲ ಅಂತಂದ್ಬಿಟ್ರೆ ನಾವು ವೆರಿಫೈ ಮಾಡಿ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡ್ತೀವಿ. ಅದು ರೆಗ್ಯುಲರ್ ಪ್ರೊಸೀಜರ್. ಬಟ್ ಇದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಅದು ಬಂತು ಅಂದರೆ ಅದನ್ನು ಕೌಂಟ್ ಮಾಡ್ತೀವಿ. ಇನ್ ಕೇಸ್ ಅದು ಏನರ ಆಗಲಿಲ್ಲ ಅಂತಂದ್ಬಿಟ್ರೆ ನಿಮಗೂ ಗೊತ್ತೇ ಇದೆ, ನಿಗಮದಿಂದ ತರಿ ಇತ್ತು ಅಂತಾರೆ 1 ಎಕರೆ, ಖುಷ್ಕಿ ಇತ್ತು ಅಂದರೆ 2 ಎಕರೆ ಜಮೀನನ್ನು ಕೊಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿದೆ ಈ ಹಂತದಲ್ಲಿ ನಾವು ತೀರ್ಮಾನ ತೊಗೊಳೋದಾಗೋದಿಲ್ಲ. ಜೂನ್ 6ನೇ ತಾರೀಕಿನ ಮೇಲ್ಪಟ್ಟು ಸಂಬಂಧಪಟ್ಟಂಥ ಈ ಕ್ಷೇತ್ರದ ಶಾಸಕರು ಯಾರು ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಅದೀಗ ಇಷ್ಟು ಪರ್ಟಿಕ್ಯುಲರ್ ಒಂದು ಡಿಸ್ಟಿಕ್ಗೆ 5 ಜನ ಗುರಿ ನಿಗದಿ ಮಾಡ್ತಾರೆ. ಬೇರೆ ಬೇರೆ ಇರುತ್ತೆ. ಅದರಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಎಲ್ಲ ತಾಲೂಕು ಲೆವೆಲ್ ಅಫಿಷಿಯಲ್ಸ್ ಮತ್ತು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವ್ರನ್ನೂ ಸಹ ಒಂದು ಅಟ್ರಾಸಿಟಿ ಮೀಟಿಂಗ್ ನಡೀತದೆ. ಅದರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಸಿ ಇದನ್ನು ಸೇರಿಸಿ ಅದನ್ನು ರೆಕಮೆಂಡೇಶನ್ ನಾವು ಮಾಡ್ಕೊಳ್ತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು 2ನೇ ಜಮೀನು ಸಂಬಂಧಪಟ್ಟಂಗೆ ಸಾವಿಗೆ ಈಡಾದ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನ ನೀಡಬೇಕಂತ ಹೇಳಿದೆ. ಇದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇದು ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರು ಇದನ್ನು ನೋಡ್ಕೋತಾರೆ. ಮತ್ತು ನೀವೇನಾದರೂ ನಮಗೆ ಬಂದು ಹೇಳಿದರೆ 1-on-1 ಬಂದು ನಮ್ಗೆ ಹೇಳ್ಬೋದು ಯಾವ ಗೌರ್ಮೆಂಟ್ ಇದರಲ್ಲಿ ಸರ್ ಇವ್ರಿಗೆ ಬರೀಬೋದು ಅಂತ ಹೇಳಿ. ಬಟ್ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ಕೊಡಿಸಿರ್ತಕ್ಕಂಥ ಇದನ್ನು CM ರಿಲೀಫ್ ಫಂಡಲ್ಲಿ ಏನಾದರೂ ಬರಲಿಕ್ಕೆ ಏನಾದರೂ ಸಾಧ್ಯತೆ ಏನೋ ಅಫಿಷಿಯಲ್ ರೂಟ್ ಅಂತ ಹೇಳ್ಬಿಟ್ಟು ನಾನು ಸರ್ ಜೊತೆ ಪರ್ಸ್ನಲಾಗಿ ಮಾತಾಡಿ ಇದಕ್ಕೂ ಸಹ ನಮ್ಮ ಆಫೀಸ್ನಿಂದ ಒಂದು ಪರ್ಸ್ನಲಾಗಿ ನಾನು ಲೆಟ್ರನ್ನು ಹಾಕಿಬಿಟ್ಟು ಕ್ಲಿಯರ್ ಮಾಡಿಸ್ತೀನಿ. ಅಂದರೆ ನೀವೇನು ಕೊಟ್ಟಿರ್ತಕ್ಕಂಥ ರಿಕ್ವೆಸ್ಟಲ್ಲಿ ಕಳಿಸ್ಕೊಡ್ತೀರಿ ಸರ್. ಗೊತ್ತಿದೆ CM ರಿಲೀಫ್ ಕಳಿಸ್ಬೇಕಾದ್ರೆ ಆ್ಯಕ್ಚುಲಿ ಅದು ಕನ್ಸರ್ನ್ MLA ಅವರು ಮಾಡಬೇಕಾಗ್ತದೆ. ಜೂನ್ 6ರ ಮೇಲ್ಪಟ್ಟು ಇದು ಪ್ರೊಸೆಸ್ ಆಗ್ತದೆ. ಆಮೇಲೆ ಮುಗಿದ್ಮೇಲೆ ಆಗುತ್ತೆ ಸರ್. ಹೌದು, ಮಾದಿಗ ಜನಾಂಗಕ್ಕೆ ರುದ್ರಭೂಮಿ ಇಲ್ಲದಿರುವ ರುದ್ರಭೂಮಿನ ಒದಗಿಸಬೇಕು. ಇದು ಇಂಪಾರ್ಟೆಂಟ್. ಈಗ ನೋಡಿ ಸರ್ವೆ ನಂಬರ್ 92A 192A ಇದರಲ್ಲಿ ಇಲ್ಲೊಂದು 2 ಎಕರೆ ಇದೆ ಜಾಗ. ಅದನ್ನು AC ಸಾಹೇಬರಿಗೆ ಪ್ರಪೋಸಲ್ ಕಳಿಸ್ಕೊಟ್ಟಿದ್ದೇವೆ. ಇಲ್ಲಿ ಬರೋಕ್ಕಿಂತ ಮುಂಚೆನೇ ಅದನ್ನು ಕಳಿಸ್ಕೊಟ್ಟಿದ್ದೇವೆ. ಆಮೇಲೆ ಈಗ ಆಲ್ರೆಡಿ ಇಲ್ಲಿ 44 ಸೆಂಟ್ಸು ಒಂದು ರುದ್ರಭೂಮಿ ಇದೆ ಸರ್. ಈಗ ಸಾರ್ವಜನಿಕ ರುದ್ರಭೂಮಿ ಅಂತಂದ್ಬಿಟ್ರೆ ಯಾವ ಜನಾಂಗದವರಾದರೂ ಹೋಗಿ ಅಲ್ಲಿ ಶವ ಸಂಸ್ಕಾರವನ್ನು ಮಾಡ್ಬೋದು. ಅದಕ್ಕೆ ಅದನ್ನು ಬೋರ್ಡ್ ಹಾಕ್ಸ್ಲಿಕ್ಕೆ ಸಂಬಂಧಪಟ್ಟಂಥ ಪಂಚಾಯತಿಯವರಿಗೆ ಮೇಂಟೆನೆನ್ಸ್ ಬರ್ತದೆ. ಅವ್ರಿಗೆ ಹೇಳಿದ್ದೇವೆ ಅದನ್ನು ಬೋರ್ಡ್ ಹಾಕ್ಸ್ತೇವೆ. ನೀವು ಕೇಳೋಕ್ಕಿಂತ ಮುಂಚೆನೇ 2 ಎಕರೆ ನಾವು ರೆಕಮೆಂಡೇಶನ್ ಮಾಡಿದ್ವಿ. ಇಲ್ಲಿ ತಂದು ನಿಮ್ಗೆ ಕಾಪಿ ಕೊಟ್ಟಿದ್ದೀವಿ, ನಾವು ಆಗಲೇ ತೋರಿಸಿದ್ದೇವೆ. ಸ್ಮಶಾನದಂತಿಗೆ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ. ಅದೇನು ಸಮಸ್ಯೆ ಅವರು ಜಾಗ ಕ್ಲಿಯರ್ ಡೆವಲಪ್ಮೆಂಟ್ ಮಾಡ್ಕೊಡ್ತಾರೆ ಸರ್. ಈಗ ಅದಾಯ್ತಲ್ಲ, ಈ ನಮ್ಮ ರುದ್ರಭೂಮಿನೆಲ್ಲ ಇದನ್ನ ಸರ್ 44 ಸೆಂಟ್ಸು ರುದ್ರಭೂಮಿ ಅಲ್ಲೇ ಐತಿ. ಇದು ಪ್ರಪೋಸಲ್ ಕಳಿಸಿದ್ದಲ್ಲಿ ಅಪ್ರೂವಲ್ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ RTCಯಲ್ಲಿ ಬಂದ ಮೇಲೆ ಅದು ರುದ್ರಭೂಮಿ ಅಂತ ಕೌಂಟ್ ಮಾಡಬೇಕಾಗ್ತದೆ. ನಾವು ಈ ವಿಚಾರ ಅಲ್ಲಿಂದ ಬರ್ಬೇಕು ಸರ್. ಅದು RTCL ಅಂತ ಬಂದ್ರೆ ಮಾತ್ರ ಅದು 44 ಸೆಂಟ್ಸ್ ಏನಿದೆ ಅದರಲ್ಲಿ ನೀವು ಮಾಡ್ಬೋದು ಸರ್.
ಅರ್ಥ ಆಯ್ತೇನಪ್ಪ? ಸರ್ ನಮಗೆ ಆಶ್ವಾಸನೆ ಈಗ ನಮಗೆ ಎಲ್ಲ ಆಶ್ವಾಸನೆ ಅಂತ ಅನಿಸ್ತದೆ ಸರ್. ಈಗ ನಾವು ಲಿಖಿತ ರೂಪದಲ್ಲಿ ನಮಗೆ ಬೇಕಂದ್ರೆ ನೀವು ಯಾವ ಥರ ನಮಗೆ ಸಹಕಾರ ಕೊಡ್ತೀರಿ ಸರ್ ಈ ವಿಷಯದ ಬಗ್ಗೆ? ಈಗ ಇದು ನಮಗೆ ಪರಿಹಾರ ಆಗಿರ್ಬೋದು ಅಥವಾ ರುದ್ರಭೂಮಿದ ಆಗಿರ್ಬೋದು. ಈಗ ಏನೋ ನಾವು ಇದನ್ನ ಕೊಟ್ಟಿದ್ದೀವಲ್ಲ, ಈಗ ನಮಗೆ ಆಶ್ವಾಸನೆ ರೀತಿಯಲ್ಲಿ ಬೇಡ ಸರ್. ಆಶ್ವಾಸನೆ ರೀತಿಯಲ್ಲಿ ಬೇಡ, ಲಿಖಿತ ರೂಪದಲ್ಲೇ ಒಬ್ಬರು ಟ್ರಯಾಂಗಲ್ ವಿದ್ಯಾರ್ಥಿಗಳಾಗಿದೆ ಸರ್. ಈಗ ಇವ್ರು ವಸತಿ ಶಾಲೆಯಲ್ಲಿ ಎಲ್ಲರೂ ಆದರೆ ಒಂದು ಮಗುಗೆ ಏನಾದ್ರೆ ಒಂದು ಹೊರ ಸಂಪನ್ಮೂಲ ಏಜೆನ್ಸಿ ಮೂಲಕ ಅವರಿಗೆ ಒಂದು ಮಾಡಿದೆ ಸರ್, BA ಮಾಡಿದ್ದಾರೆ ಸರ್. ಇದೆಲ್ಲ ರೈಟಿಂಗ್ ಸರ್. ಸರ್ ಇವಾಗ ಏನು ಹೇಳಿದ್ರಲ್ಲ ಸರ್, ಅದು ರೈಟಿಂಗ್ ಮೂಲಕ ಕೊಡ್ರಿ ಸರ್. ನಮಗೆ ಒಂದು ರೈಟಿಂಗ್ ಕೊಡ್ಬೇಕು ಸರ್. ಒಂದು ನಿಮಿಷ. ಈಗ ಸರ್ ಇದು ಗ್ರಾಮ ಪಂಚಾಯತಿನಲ್ಲಿ ಬೇರೆ ಎಲ್ಲ ಕೊಡ್ಲಿಕ್ಕೆ ನಾವು ಮಾಡ್ಕೊಳ್ತೀವಿ. ಹಾಂ ಸರ್. ಅದೇನು ಔಟ್ಸೋರ್ಸ್ನಲ್ಲಿ ಕೊಡೋಕೆಲ್ಲ ರೈಟಿಂಗಲ್ಲಿ ಕೊಡೋಲ್ಲ. ಏಜೆನ್ಸಿ ಮುಖಾಂತರ ಕೊಡೋದು. ಏಜೆನ್ಸಿ ಮೂಲಕ ನಾವು ನೋಡಿ ಇದು ಔಟ್ಸೋರ್ಸಲ್ಲಿ ಕೊಡೋದು, ಇದು ರೈಟಿಂಗಲ್ಲಿ ಕೊಡಂಗಿಲ್ಲ. ನಾವು ಕೊಡ್ತೀವಿ ಅಂತ ಹೇಳ್ತೀವಿ, ಕೊಡ್ತೀವಿ. ಆಯ್ತಾ? ಹೌದು ಸರ್. ಈಗ ನಾವು ನಿಮಗೆ ಮನವಿ ಕೊಟ್ಟಿವಿ ಸರ್. ಈಗ ನೀವು ಈಗ ಇದು ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನೀವು ಇದನ್ನ ವೆರಿಫಿಕೇಶನ್ ಮಾಡಿ ಇದು ಮಾಡ್ತಾರೆ ಅಂತ. ನಾಳೆ ನೀವು ಇಲ್ಲದೆ ಹೋದ್ರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ದಾಗ ನಾವು ಬೇರೆ ಆಫೀಸರ್ ಹೋದ್ರೆ ಅವರು ಈ ತರ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲಪ್ಪ ಅಂತ ಅಂದಾಗ ನಾವು ಯಾರು ಅವಾಗ ನಾವು ಯಾರು ಕೇಳ್ಬೇಕು ಸರ್? ದಯಮಾಡಿ ಇದನ್ನ ನೀವೇನು ಹೇಳಿದಲ್ಲ ಸರ್, ಅದನ್ನ ದಯಮಾಡಿ ಒಂದು ರೆಸಲ್ಯೂಷನ್ ಮಾಡ್ಬಿಡ್ರಿ. ಒಂದು ಪ್ರಕರಣ ಆಗಿತ್ತು, ಒಂದು ರೆಸಲ್ಯೂಷನ್ ಮಾಡ್ಕೊಡಿ. ಈ ಒಂದು ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳದ್ದು ಇಂಥ ಪ್ರಕರಣ ಅದನ್ನು ಮತ್ತೆ ಈಗ ಅರಗಿದ್ವಿ ಸರ್. ಇನ್ನೂ ಒಂದು ಚೂರು ಈ ಕಡೆ ಉಳಿದಿತ್ತು. ಇದನ್ನು ಈ ಥರ ಕೆಲಸ ಮಾಡೋದು ನೋಡಿ ಅದನ್ನು ಅವಾಗಲಿಂದ ಪ್ರೊಸೀಜರ್ ತಕರಾರು ಅರ್ಜಿ ಕೊಟ್ಟಿವಿ ಸರ್ ಮೇಡಮರಿಗೆ. ನಮ್ಮ ಮೇಡಮರು ನಮ್ಗೆ ಯಾವುದೇ ರೀತಿ ನೀವು ಉಳಿಮೆ ಮಾಡಬೇಡ್ರಿ ಅಂತ ನಮ್ಗೆ ಯಾವುದೇ ರೀತಿ ನಾವು ಸರ್ವೆ ಮಾಡಬೇಕಾದ್ರಾಗೂ ಕೊಟ್ಟಿದ್ವಿ ಸರ್. ಮತ್ತು ಮೊನ್ನೆ ಕೆಲಸ ಮಾಡಿದ್ವಿ. ಅವ್ರು ಏನಂತಾರೆ ನೀವು ಯಾರಿಗೆ ಹೇಳ್ತೀರಿ ಹೇಳ್ರಿ, ಏನು ಬೇಕಾದ್ರೆ ಮಾಡ್ಕ್ಯಾರ ಅಂತ ಈ ಥರ ಮಾತಾಡ್ತಾರೆ. ನಮ್ದು ಆಸ್ತಿ ನಾವು ಹೇಳಕತ್ತೀವಿ, ಸರ್ಕಾರ ಆಸ್ತಿ ಅಲ್ಲ. ಅಲ್ಲ ಸರ್. ನಿಮ್ಮ ಒಳ್ಳೇದಕ್ಕೆ ಮಾಡೋದು ಅಲ್ಲ ಸರ್, ನಾನು ಹೇಳಕತ್ತೀನಿ ಸರ್. ಮೇಡಮ್ರೆ, ಮೇಲಾಧಿಕಾರಿಗಳು ಇರ್ತಾರೆ ನಿಮಗೆ, ಕಂದಾಯ ಡಿಪಾರ್ಟ್ಮೆಂಟು ತಹಸೀಲ್ದಾರ್ ಸಾಹೇಬ್ ಅಂತ. ತಹಸೀಲ್ದಾರ್ ಸಾಹೇಬ್ರ ತಕ್ಕ ಹೋಗಿ ಆ ಲ್ಯಾಂಡ್ ಪ್ರಪೋಸಲ್ ಕಳಿಸಿ ಆದೇಶ ಮಾಡಿಸ್ಕೊಂಬೋದು ಏನಾರು ಅವ್ರಿಗೆ ತೋರಿಸ್ತಾರೆ. ಈಗ ಅವ್ರು ಸುಮ್ಮನೆ ಆಗ್ತಾರಲ್ರಿ ಮೇಡಮ್ರ. ಅಂದರೆ ನಾನೆಲ್ಲ ತಿಳ್ಕೊಂಬಿಟ್ಟಿನಿ. ನಾನು ಬಿಡೋದು ಬಿಡಬೇಕು. ಇದೇ ಥರ ನೀವೇನು ಮಾಡ್ಕೊಂತೀರಿ ಮಾಡ್ಕೊರಿ. ಧಮಕಿ ಹಾಕಿಬಿಡೋದು ಸರ್ ನಮ್ಮ ಸರ್. ನಾನು ಇಲ್ಲ ಸರ್, ನಾನು ಊರಲ್ಲಿಲ್ಲ. ನಮ್ಮ ಅಪ್ಪಾಜರು ಕೆಲ್ಸಕ್ಕೆ ಹೋಗ್ತಾರೆ ಸರ್. ಇದು ಯಾರಿಲ್ಲ ಅಂದ ಪರಿಸ್ಥಿತಿಯಲ್ಲಿ ಸಹ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಸರ್. ಆ ಸಮಯದಲ್ಲಿ ಈ ಥರ ಘಟನೆ ನಡೆದಿರೋದು. ನಾವು ತಕರಾರು ಅರ್ಜಿ ಕೊಡ್ತೀವಿ ಸರ್ ಅವರಿಗೆ. ತಕರಾರು ಅರ್ಜಿ ಕೊಟ್ಟಾಗ ನಾವುಗೆ ಸಮಕ್ಷಮ ಕರೆದು ಮಾತಾಡಿ ಬಗೆಹರಿಸಿದಾದ್ಮೇಲೆ ಕಾರ್ಮಿಕರನ್ನ ಕಳಿಸ್ಬೇಕು ಸರ್ ಅಲ್ಲಿ ಸ್ಪಾಟಿಗೆ. ಯಾವುದೇ ಬಗೆಹರಿಸದೇ ಏಕಾಏಕಿ ನಾನಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾರೆ ಸರ್. ಅವರು ಹೇಳ್ತಾರೆ ಸರ್, ಹೇಳ್ಬಿಟ್ಟೇ ಮಾಡ್ಕೊಂಡು ಅಲ್ಲಿ ವಿಡಿಯೋ ಸಹ ಇದಾಗುತ್ತೆ ಸರ್. ನನ್ನ ಸಾಬಿಗೆಲ್ಲ ಅವರೇ ಕಾರಣ. ನಾನು ಇಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಕಾರ್ಮಿಕರು ಮೊದಲಿಗೆ ನಿಮ್ಗೆ ಯಾರು ಕಳಿಸಿದ್ರು ಅಂತ ಕೇಳಿದ್ರೆ ಸರ್ ಇವರು ಆಲ್ರೆಡಿ ಮಾಡ್ಕೊಂಡು ನಮ್ಗೆ ಗೊತ್ತಾನೆ ಇಲ್ಲ ಸರ್. ಇವರು ಕೆಲಸಕ್ಕೆ ನಾವು ಅಲ್ಲೇ ಸರ್ ಅದು ಹೊಲ್ದಾಗ ಅಲ್ಲೇ ಅದು ಇಟ್ಟಿದ್ದೀವಿ ಸರ್. ಅದನ್ನ ಅಲ್ಲೇ ಇದನ್ನ ಮಾಡ್ಕೊಂಡು ಅದನ್ನ ಪ್ರಾಬ್ಲಮ್ ಅಲ್ಲೇ ಹೊಲ್ದಾಗ ಇಟ್ಟಾರ ಸರ್. ಒಟ್ಟು ನಾವು ಮಾಹಿತಿ ಹಾಕಿದಾಗಲಿದ್ದ ಕರೆಸಿ ಮಾತಾಡಿಸಿ ಬಗೆಹರಿಸಿ ಒಂದು ಮಾತಾಡಿ ಸರ್, ನೀ ಏನು ಮಾಡ್ಕೊಂತ ಮಾಡ್ಕೊ ಹೋಗಮ್ಮ. ಸರ್ಕಾರಿ ಜಮೀನು ನಾನೇ ಸರ್ಕಾರ ನಾವಿದೆ ಮಾಡಿದಾಗ ನಿಂದೇನಾರು ಐತಲ್ಲ ತಗೊಂಬ, ಪಟ್ಟ ಏನಾರು ಐತೆ ಅಂದ್ರೆ ತಗೊಂಬ ಅಂತ ಹೇಳ್ತಾರೆ ಸರ್. ನಾವು ಹೇಳ್ತಿದ್ದೀವಿ ಮೇಡಮ್, ನಾವು ಸರ್ಕಾರಿ ಜಮೀನು ಮಾಡಬಾರ್ದಂತ ಯಾರೂ ಹೇಳಿಲ್ಲ ನಮಗೆ. ನಾವು ಸರ್ವೆ ಮಾಡಿನೇ ಇಂಥಲ್ಲಿ ಐತೆ ಮಾಡ್ಕೋಬೇಕು. ನಮ್ಗೆ ಹೊಲ ಇಲ್ಲ ಅಂತೇಳಿ ತಾನೇ ನಾವು ಮಾಡ್ಕೊಂಡಿರೋದು ಹುಡುಕಾಡಿ ಎಲ್ಲ ಇದನ್ನ ಇಷ್ಟೆಲ್ಲ ಖರ್ಚು ಮಾಡಿ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆತನಕ್ಕೆ ಮಾಡ್ಕೊಂಡಿದ್ವಿ. ಅದಕ್ಕೆ ಏನಾದರೂ ಇದನ್ನು ಮಾಡಿ ಅಂತ ನಮ್ಮ ತಾಯರು ಕೇಳ್ತಾರೆ ಸರ್.
ನಮ್ಗೇನಾದರೂ ಪರಿಹಾರವನ್ನು ನೀಡಿ ಏನಾದ್ರು ಮಾಡಿ ಅಂತ ಹೇಳ್ತಾರೆ. ಅವರು ಇಲ್ಲಮ್ಮ ನಾವು ಯಾವ ಪರಿಹಾರನೂ ಕೊಡಲ್ಲ, ಇದು ಸರ್ಕಾರಿ ಜಮೀನು, ನಾವು ತಗೊಳ್ತೀವಿ, ನಾವು ನಿಮ್ಗೆ ಯಾವುದೋ ಮಾಹಿತಿನೂ ಕೊಡಲ್ಲ, ಏನೋ ನಿಮಗೆ ಏನು ಯಾವುದಕ್ಕೂ ನಾವು ಮುಂದಕ್ಕೆ ಹೋಗ್ಲಿಕ್ಕೂ ಅದ್ರ ಫಾರಮ್ ಸಹ ಕೊಡೋದಿಲ್ಲ ಅಂತ ಸರ್. ನಿಮ್ಗೆ ಇಲ್ಲಿ ಮಾಡಲಿಕ್ಕೆ ಅನುಮತಿ ಯಾರು ಕೊಟ್ಟರು ಅಂತ ನಾನು ರೈಟಿಂಗಲ್ಲೂ ಕೇಳಿದ್ದೀನಿ, ತಕರಾರು ಕೇಳಿದ್ದೀನಿ, ಕೊಡೋದಿಲ್ಲ ಅಂತ ಹೇಳ್ತಾರೆ. ನೀವು ತಕರಾರು ಅರ್ಜಿ ಕೊಟ್ಟರೆ ಗ್ರಾಮ ಪಂಚಾಯತಿಗೆ ಅಲ್ಲಿಂದ ರಿಪ್ಲೈ ಏನು ಬಂದಿಲ್ಲ, ಬರೀ ಹಿಂಸೆ. ಅವ್ರು ಏನು ಸರ್ ಈಗ ಹೇಳಿದ್ನಲ್ಲ, ನಾವು 1ನೇ ತಾರೀಕು ಕೊಟ್ಟಿದ್ದೀನಿ ಸರ್, ಇದೇ ತಿಂಗಳು 1ನೇ ತಾರೀಕಿಗೆ ಕೊಟ್ಟಿದ್ದೀನಿ, ಅದಕ್ಕೆ ರೆಸ್ಪಾನ್ಸ್ ಏನಿಲ್ಲ ಸರ್, ಕರ್ಸಿನೂ ಇಲ್ಲ, ಮಾತಾಡಿಲ್ಲ ಸರ್. ನಾನು ಅಲ್ಲಿಗೆ ಆಯಿತು ಅವತ್ತು ತಿರುಗಿ ದಿನ NMR ಕೆಲಸಕ್ಕೆ ಯಾವುದೇ ಕಾರ್ಮಿಕನ ಕಳಿಸಲ್ಲ ಸರ್. ತಿರುಗಿ ನಾನು ಏನು ಮಾಡ್ತೀನಿ, ಕಳಿಸಲ್ಲಪ್ಪ ನೀನು ಅಂತ ಹೇಳ್ತಾರೆ ಸರ್. ನಾನು ನನ್ನ ಹೆಂಡತಿಗೆ ಹುಷಾರಲ್ಲ, ನಾನು ತೋರ್ಸ್ಕೊಂಬರಕ್ಕೆ ನಾನು ಊರಿಗೆ ಹೋಗ್ತೀನಿ ಸರ್. ಇವರು ನಾವು ಬರೋತ್ತಿಗೆ ತಿರುಗಿ ದಿನ ಸರ್ ಅಲ್ಲ ಹೇಳ್ದೆ ಕೇಳಿದ್ದೀನಿ, ಅವರು ಅಲ್ಲಿ ಹೋಗ್ತಾರೆ ಸರ್. ಅಂದರೆ ಏನು ಸರ್ ಇಲ್ಲಿ ಹೇಳೋದು ಒಂದು ಮಾತು, ಇನ್ನೊಂದು ಏನು ಗೊತ್ತಾ ಸರ್, ಎನರ್ಜಿ ವರ್ಕ್ ಏನು ಕೆಲಸ ಮಾಡ್ತಾರಲ್ಲ ಲೇಬರ್ಸ್, ಇಲ್ಲಿ ನಮ್ಮ ಜನಾಂಗ ದಲಿತರು ಯಾರು ಈ ಕೆಲಸ ಮಾಡ್ತಾರೆ ಸರ್. ನಮ್ಮ ದಲಿತರು ಯಾರು 200 ಜನದಲ್ಲಿ ಒಬ್ಬೊಬ್ಬರು ದಲಿತರು ಅವರ ಸರ್, ಜಾತಿನಿಂದನೇ ಸರ್ ಸಿಕ್ಕಾಬಿಟ್ಟು ರಾತ್ರಿ JCB ವರ್ಕ್ ಮಾಡಿಸಿದ್ದಾರೆ ಸರ್, ರಾತ್ರಿ ಮಾಡಿಸಿದ್ದಾರೆ ಸರ್. ಒಬ್ಬ ಮಹಿಳೆಗೆ 200 ರಿಂದ 250 JCB ಮಾಡ್ಸಂಗಿಲ್ಲ, ಆಕ್ಚುಲಿ ಕಾರ್ಮಿಕರೇ ಮಾಡ್ಬೇಕು, ಅದು ಯಾವುದೇ ಕೆಲಸ ಅಮೌಂಟ್ ಕೂಡ ಯಾವ ರೀತಿ ಮಾನಸಿಕವಾಗಿ ಹಿಂಸೆ ಆಗಿ ಒಳಗಾಗಿ ಅವ್ರು ಹೇಳ್ತಾರೆ ಸರ್, ಬಾಯಿ ಬಿಟ್ಟು ಹೇಳಿದ್ರೂ ನೀ ಏನು ಮಾಡ್ಕೊಂತ ಮಾಡ್ಕೋಗಮ್ಮ ಅಂತ ಮೇಡಮರೇ ಹೇಳಿದ್ದಾರೆ. ವಿಷ ಕುಡಿ ಅಂತ ಸರ್, ಕುಡಿಯೋಕರೆ ಬರ್ತಾರೆ ಐತಲ್ಲ ತೋರ್ಸ್ರ ಅವ್ರಿಗೆ ಗಿಡ ಮಾಡ್ಕೊಂಡ್ರಲ್ಲ, ಅವ್ರು ವಿಷ ಕುಡಿಯೋಕರ ನೀವು ನಾಟಕ ಮಾಡಕ್ಕೆ ಹಚ್ಚಳಿಕೆ ಅಂತಂದು ಹೇಳ್ಯಾರ ಅವ್ರು ಎಲ್ಲರೂ ಅಲ್ಲ ಐತಲ್ಲ ತೋರ್ಸ್ರ, ಐತಲ್ಲ ಅದನ್ನ ತೋರ್ಸ್ರ ಅಂತ ಹೇಳಿದ್ನಪ್ಪ. ಈ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ತಹಶೀಲ್ದಾರು ಆದಂತಹ ಚಂದ್ರಶೇಖರ್, ಹರಪನಹಳ್ಳಿ ಡಿವೈಎಸ್ಪಿ ವೆಂಕಟಪ್ಪ ನಾಯಕ, ವಿಜಯನಗರ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಂಜುನಾಥ್ ಮತ್ತು ಹಗರಿಬೊಮ್ಮನಹಳ್ಳಿ ತಾಲೂಕು ಪಂಚಾಯಿತಿಯ ಇಒ ಪರಮೇಶ, HB ಹಳ್ಳಿ ಸಮಾಜ ಕಲ್ಯಾಣಾಧಿಕಾರಿಯಾದ ಆಂಜನೇಯ ಹಡಗಲಿ, ಸಿಪಿಐ ಇಟ್ಟಿಗಿ, PSI ಹಡಗಲಿ, PSI ಹಿರೇಹಡಗಲಿ, PSI ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಸಿಬ್ಬಂದಿ ವರ್ಗದವರು, ಎಲ್ಲ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಎಂ ರಾಜಪ್ಪ, ಬಂಗಾರದ ಗಣಿ ನ್ಯೂಸ್, ಹೂವಿನ ಹಡಗಲಿ.